ಹಾಯ್. ಸೊ ಆರ್ ಆರ್ ಬಿ ಎಸ್ ಎಸ್ ಸಿ ರೈಲ್ವೇಸ್ ಆಗಿರ್ಬೋದು, ಎಸ್ ಎಸ್ ಸಿ ಆಗಿರ್ಬೋದು, ರೈಲ್ವೇಸ್ ಎನ್ ಟಿ ಪಿ ಸಿ ಆಗಿರ್ಬೋದು, ಗ್ರೂಪ್ ಟಿ ಆಗಿರ್ಬೋದು, ಆರ್ ಪಿ ಎಫ್ ಆಗಿರ್ಬೋದು, ಆರ್ ಪಿ ಎಫ್ ಪಿ ಸಿ ಆಗಿರ್ಬೋದು, ಎಸ್ ಐ ಆಗಿರ್ಬೋದು, ಅದ್ರ ಜೊತೆಗೆ ಎಸ್ ಎಸ್ ಸಿ ಸಿ ಜಿ ಎಲ್ ಆಗಿರ್ಬೋದು, ಸಿ ಎಚ್ ಎಸ್ ಎಲ್ ಆಗಿರ್ಬೋದು, ಎಮ್ ಟಿ ಎಸ್ ಆಗಿರ್ಬೋದು, ಸಿ ಪಿ ಯು ಆಗಿರ್ಬೋದು, ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು, ಅಗ್ನಿವೀರ ಆಗಿರ್ಬೋದು, ಎಲ್ಲದಕ್ಕೂ ಬರ್ತಕ್ಕಂತಹ ಕರೆಂಟ್ ಅಫೇರ್ಸನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದು ಹೇಳಿದ್ರೆ, ಈ ಕ್ಲಾಸಲ್ಲಿ ಸ್ವಲ್ಪ 2024ದ್ದು ಗ್ಲಾನ್ಸ್ ಮಾಡಿ ಬರ್ತಾ ಇದ್ದೀನಿ. ಮತ್ತೆ 2025 ಕಂಟಿನ್ಯೂ ಮಾಡೋಣ. ಸದ್ಯ 2024 ಒಂದು ಗ್ಲಾನ್ಸ್ ಕೊಟ್ಟು ಬರೋಣ. ಯಾಕೆ ಅಂತಂದು ಹೇಳಿದ್ರೆ, ಸದ್ಯ ಪ್ರೆಸೆಂಟ್ ಅಲ್ಲಿ ಏನು ಎಕ್ಸಾಮ್ಸ್ ಆಗ್ತವೆ ಅದು 2024ದೇ ಕರೆಂಟ್ ಅಫೇರ್ಸ್ ಬರೋದ್ರಿಂದ ಒಂದು ಗ್ಲಾನ್ಸ್ ಅನ್ನ ಮಾಡಿ ನೆಕ್ಸ್ಟ್ ಪ್ರೆಸೆಂಟ್ ಇಯರ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಇವತ್ತು ತಗೊಳ್ತಿರ್ತಕ್ಕಂತಹ ಟಾಪಿಕ್ ಯಾವುದು ಅಂತಂದು ಹೇಳಿದ್ರೆ 2024 ಬ್ರ್ಯಾಂಡ್ ಅಂಬಾಸಿಡರ್ಸ್ಗಳು ಅಂತಕ್ಕಂಥ ಒಂದು ಏನು ಅಂತಂದು ಹೇಳಿದ್ರೆ ಒಂದು ಗ್ಲಾನ್ಸ್ ಅನ್ನ ಮಾಡ್ಬರೋಣ ಅಂತಂದು ಹೇಳಿ. 2024ರಲ್ಲಿ ಆಗಿರ್ತಕ್ಕಂತಹ ಏನು ಅಂತಂದು ಹೇಳಿದ್ರೆ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು, ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಅದರ ಒಂದು ರಾಯಭಾರಿಗಳು ಯಾರು, ಬ್ರ್ಯಾಂಡ್ ಅಂಬಾಸಿಡರ್ಸ್ಗಳನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತಂದು ಹೇಳ್ತಾ, ಸೊ ಈಗ ಸ್ಟಾರ್ಟ್ ಮಾಡೋಣ. ಯಾವ್ಯಾವುದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ರಾಯಭಾರಿಗಳಾಗಿರ್ತಕ್ಕಂಥದ್ದು ಅಂತ ಹೇಳಿ ನೋಡ್ಕೊಂಬರೋಣ. ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ಈ ಹಿಂದಿನ ಭಾರತದ ಕ್ರಿಕೆಟ್ ಕ್ಯಾಪ್ಟನ್ ಆಗಿರ್ತಕ್ಕಂತಹ ಈ ಹಿಂದಿನ ಏನಾಗಿರ್ತಕ್ಕಂಥದ್ದು ಕ್ರಿಕೆಟ್ ಕ್ಯಾಪ್ಟನ್ ಆಗಿರ್ತಕ್ಕಂತಹ ಮಹೇಂದ್ರ ಸಿಂಗ್ ಧೋನಿ ಅವರು ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ, ಜಾರ್ಖಂಡ್ ಅಸೆಂಬ್ಲಿ ಇಲೆಕ್ಷನ್, ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು ಮಹೇಂದ್ರ ಸಿಂಗ್ ಧೋನಿ ಅವರು. ಬಿಕಾಸ್ ಹಿ ಬಿಲಾಂಗ್ಸ್ ಟು ಜಾರ್ಖಂಡ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿರೋದ್ರಿಂದ ಧೋನಿ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ, ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಒಬ್ಬ ಬ್ರ್ಯಾಂಡ್ ಅಂಬಾಸಡರ್ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಯಾವುದು, ಜಾರ್ಖಂಡ್ ಸ್ಟೇಟ್ ಎಲೆಕ್ಟ್ ಮಾಡಿರ್ತಕ್ಕಂಥದ್ದು. ಸೊ ಇವ್ರ ಕೆಲಸ ಏನು ಅಂತಂದು ಹೇಳಂದ್ರೆ, ಟು ಕ್ರಿಯೇಟ್ ಅವೇರ್ನೆಸ್ ಇನ್ ವೋಟರ್ಸ್, ನಮ್ಮ ಮತದಾರರಲ್ಲಿ ಏನ್ ಮಾಡ್ತಕ್ಕಂಥದ್ದು ಅಂತಂದ್ರೆ ಮತ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಮತವನ್ನ ಹಾಕ್ಲಿಕ್ಕೆ ಪ್ರೋತ್ಸಾಹವನ್ನ ಮಾಡ್ತಕ್ಕಂಥದ್ದು. ಹೌದಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಡರ್ ಯಾರು ಅಂತಂದು ಹೇಳಿ ನೋಡ್ಕೊಂಬರೋಣ. ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥದ್ದು ಪುನಃ ಧೋನಿ ಅವರನ್ನೇ ತಗೊಂಡಿರ್ತಕ್ಕಂಥದ್ದು ಸಿಟ್ರೋನ್ ಅಂತಕ್ಕಂತಹ ಏನಾಗಿರ್ತಕ್ಕಂಥದ್ದು ಅಂದ್ರೆ ಫ್ರೆಂಚ್ ಆಟೋಮೊಬೈಲ್ ಕಂಪನಿ. ಇಟ್ ಈಸ್ ಅ ಫ್ರೆಂಚ್ ಆಟೋಮೊಬೈಲ್ ಕಂಪನಿ. ಈ ಫ್ರೆಂಚ್ ಆಟೋಮೊಬೈಲ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ಆಯ್ಕೆ ಆಗಿರ್ತಕ್ಕಂಥದ್ದು ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು. ಸೊ ಅಗೇನ್ ಫಾರ್ಮರ್ ಇಂಡಿಯನ್ ಕ್ರಿಕೆಟ್ ಕ್ಯಾಪ್ಟನ್ ಆಗಿರ್ತಕ್ಕಂತಹ ಮಹೇಂದ್ರ ಸಿಂಗ್ ಧೋನಿ ಅವರು ಜಾರ್ಖಂಡ್ ಅಸೆಂಬ್ಲಿ ಇಲೆಕ್ಷನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥದ್ದು. ಅಗೇನ್ ಮಹೇಂದ್ರ ಸಿಂಗ್ ಧೋನಿ ಅವರು ಫ್ರೆಂಚ್ ಆಟೋಮೊಬೈಲ್ ಕಂಪನಿ ಆಗಿರ್ತಕ್ಕಂತಹ ಸಿಟ್ರೋನ್ಗೆ ಏನಾಗಿರ್ತಕ್ಕಂಥದ್ದು ಅಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಕ್ಕಂಥದ್ದು. ಹೌದಾ? ನಮ್ಮ ಕ್ಯಾಪ್ಟನ್ಗೆ ಇನ್ನೂ ಬಹಳಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತಕ್ಕಂಥದ್ದು ಇದ್ರ ಮೇಲೆ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್, ಈ ಸಿಟ್ರೋನ್ ಕಂಪನಿಗಳು ಎಲ್ಲ ಕಡೆ ಕಂಡು ಬರ್ತಾ ಇದಾವೆ. ಇತ್ತೀಚೆಗೆ ಈ ಸಿಟ್ರೋನ್ ಶೋರೂಮ್ಸ್ಗಳು ಎಲ್ಲ ಕಡೆ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಏನಾಗಿರ್ತಕ್ಕಂಥದ್ದು, ಮುಂದಿನ ರಾಯಭಾರಿ ಯಾರು ಅಂತಂದು ಹೇಳಿ ನಾವು ತಗೊಂಡಾಗ ಪುನಃ ಯಾರು ಬರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನೇ ತಗೊಂಡಿರ್ತಕ್ಕಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದು, ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ರಾಯಭಾರಿಯಾಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಏನಾಗಿರ್ತಕ್ಕಂಥದ್ದು, ಭಾರತದ ಅತಿ ದೊಡ್ಡ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಹೇಳಿ ಯಾರನ್ನ ಕರೀತಕ್ಕಂಥದ್ದು, ರಾಷ್ಟ್ರೀಕೃತವಾಗಿರ್ತಕ್ಕಂಥ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ರಾಯಭಾರಿಯಾಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು, ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಜಾರ್ಖಂಡ್ ಅಸೆಂಬ್ಲಿ ಇಲೆಕ್ಷನ್, ಸಿಟ್ರೋನ್ ಆಟೋಮೊಬೈಲ್ ಕಂಪನಿ, ಜೊತೆಗೆ ಎಸ್ ಬಿ ಐಗೆ ಇತ್ತೀಚೆಗೆ ಹೊಸದಾಗಿ ಸ್ಮೃತಿ ಮಂದಣ್ಣ ಅವರನ್ನು ಸಹ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತಂದು ಹೇಳಿ ಎಲೆಕ್ಟ್ ಮಾಡಿರ್ತಕ್ಕಂಥದ್ದು, ಆಯ್ಕೆ ಮಾಡಿರ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥದ್ದು. ಹೌದಾ? ಮಹೇಂದ್ರ ಸಿಂಗ್ ಧೋನಿ ಅವರ ಜೊತೆಗೆ ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೊಸ ರಾಯಭಾರಿಯನ್ನಾಗಿ ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ಭಾರತೀಯ ಮಹಿಳಾ ಆಟಗಾರ್ತಿಯಾಗಿರ್ತಕ್ಕಂತಹ ಕ್ರಿಕೆಟ್ ಆಟಗಾರ್ತಿಯಾಗಿರ್ತಕ್ಕಂತಹ ಸ್ಮೃತಿ ಮಂದಣ್ಣ ಅವರನ್ನು ಸಹ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮುಂದೆ ನೆಕ್ಸ್ಟ್ ಒನ್ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಅವರೇ ಬರ್ತಕ್ಕಂಥದ್ದು. ಎಸ್, ಗರುಡ ಏರೋಸ್ಪೇಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನ. ಗರುಡ ಏರೋಸ್ಪೇಸ್ ಕೆಲಸ ಏನು ಅಂತಂದು ಹೇಳಂದ್ರೆ ಇದು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರ್ತಕ್ಕಂಥದ್ದು.
ಇದು ಒಂದು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರ್ತಕ್ಕಂಥದ್ದು. ಈ ಡ್ರೋನ್ಗಳನ್ನ ನಾವು ಅಗ್ರಿಕಲ್ಚರಲ್ ಸೆಕ್ಟರ್ಗಳಲ್ಲಿ ಮತ್ತು ಡಿಫೆನ್ಸ್ ಸೆಕ್ಟರ್ಗಳಲ್ಲಿ ನಮ್ಮ ಕೃಷಿ ಮತ್ತು ರಕ್ಷಣಾ ವಲಯದಲ್ಲಿ ಬಳಕೆಯನ್ನ ಮಾಡ್ತಕ್ಕಂಥದ್ದು ಯಾವುದು ಡ್ರೋನ್ಗಳನ್ನ. ಆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಯಾವ್ದಾಗಿರ್ತಕ್ಕಂಥದ್ದು ಅಂದ್ರೆ ಗರುಡ ಏರೋಸ್ಪೇಸ್. ಗರುಡ ಏರೋಸ್ಪೇಸ್ಗೆ ಬ್ರಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಮಹೇಂದ್ರ ಸಿಂಗ್ ಧೋನಿ ಅವರನ್ನ. ನೆಕ್ಸ್ಟ್ ಒನ್ ಅಗೇನ್ ಮಹೇಂದ್ರ ಸಿಂಗ್ ಧೋನಿ ಅವರು ಹೀರೋ ಗ್ರಿಪ್ ಟೈರ್ಸ್ ಬ್ರಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಅಗೇನ್ ಮಹೇಂದ್ರ ಸಿಂಗ್ ಧೋನಿ ಬ್ರಾಂಡ್ ಅಂಬಾಸಡರ್ ಫಾರ್ ಹೀರೋ ಗ್ರಿಪ್ ಟೈರ್ಸ್. ಇದೇನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ TVS ಕಂಪನಿಗೆ ರಿಲೇಟ್ ಆಗಿರ್ತಕ್ಕಂತಹ ಟೈರ್ಸ್ಗಳು ಯಾವುದು ಹೀರೋ ಗ್ರಿಪ್ ಅಂತ ಹೇಳಿ ಕರೀತಕ್ಕಂಥದ್ದು. ಈ 2 ವೀಲರ್ಸ್ ಗಳಿಗೆ ಹಾಕ್ತಕ್ಕಂತಹ ಟೈರ್ಸ್ಗಳು TVS ಮೊಪೆಡ್ ಆಗಿರ್ಬೋದು, TVS ಸ್ಕೂಟರ್ಗಳಾಗಿರ್ಬೋದು, ಅದಕ್ಕೆ ಹಾಕ್ತಕ್ಕಂತಹ ಟೈರ್ಸ್ ಹೀರೋ ಗ್ರಿಪ್ಗೆ ಬ್ರಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು. ಹೌದಾ? ಸೊ ಮಹೇಂದ್ರ ಸಿಂಗ್ ಧೋನಿ SBI ಬ್ರಾಂಡ್ ಅಂಬಾಸಡರ್, ಮಹೇಂದ್ರ ಸಿಂಗ್ ಧೋನಿ ಗರುಡ ಏರೋಸ್ಪೇಸ್ ಬ್ರಾಂಡ್ ಅಂಬಾಸಡರ್, ಮಹೇಂದ್ರ ಸಿಂಗ್ ಧೋನಿ ಜಾರ್ಖಂಡ್ ಅಸೆಂಬ್ಲಿ ಇಲೆಕ್ಷನ್ಸ್ ಬ್ರಾಂಡ್ ಅಂಬಾಸಡರ್, ಮಹೇಂದ್ರ ಸಿಂಗ್ ಧೋನಿ ಹೀರೋ ಗ್ರಿಪ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಬ್ರಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಬ್ರಾಂಡ್ ಅಂಬಾಸಡರ್ ಯಾರಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ. ನಾನು ಹೇಳಿದೆ ಆವಾಗ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಹೇಳ್ತಿರ್ಬೇಕಾದ್ರೆ ಹೇಳಿದೆ SBIಗೆ ಲೇಟೆಸ್ಟ್ ಆಗಿ ಬ್ರಾಂಡ್ ಅಂಬಾಸಡರ್ ಆಗಿ ಯಾರನ್ನ ಇಲೆಕ್ಟ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸ್ಮೃತಿ ಮಂದಣ್ಣ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಇಂಡಿಯನ್ ಏನಾಗಿರ್ತಕ್ಕಂಥದ್ದು ಭಾರತೀಯ ಕ್ರಿಕೆಟ್ ಆಟಗಾರ್ತಿ ಅಂತಂದು ಹೇಳಿ ಕರೀತಕ್ಕಂಥದ್ದು ಮಹಿಳಾ ಆಟಗಾರ್ತಿ ಆಗಿರ್ತಕ್ಕಂತಹ ಸ್ಮೃತಿ ಮಂದಣ್ಣ. ನೆಕ್ಸ್ಟ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಸ್ಪೇಸ್. ಹೌದು. ಸೊ ಇದಕ್ಕೆ ಬ್ರಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಈ ಒಂದು ಸಂಜನಾ ಸಂಘವಿ ಅಂತಕ್ಕಂಥವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಂಜನಾ ಸಂಘವಿ ಈಸ್ ಅ ಬ್ರಾಂಡ್ ಅಂಬಾಸಡರ್ ಫಾರ್ ಸ್ಪೇಸ್. ಮ್ಯಾಮ್ ಸ್ಪೇಸ್ ಅಂದ್ರೆ ಏನ್ರಿ? ಸ್ಪೇಸ್ ಈಸ್ ದ ಎಜುಕೇಶನಲ್ ಆರ್ಗನೈಸೇಷನ್. ಇದು ಒಂದು ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂಥದ್ದು. ಇದೇನ್ ಮಾಡುತ್ತೆ ಅಂತಂತ ಹೇಳಿದ್ರೆ ಜನರಿಗೆ ವಿಜ್ಞಾನ ಮತ್ತು ಏನು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಈ ಒಂದು ಅಸ್ಟ್ರಾಲಜಿಕಲ್ ಸ್ಪೇಸ್ ಆಗಿರ್ಬೋದು, ಅದ್ರ ಜೊತೆಗೆ ಏನು ಅಂತಂತ ಹೇಳಿದ್ರೆ ಈ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂತಹ ಖಗೋಳಶಾಸ್ತ್ರ ಆಗಿರ್ಬೋದು, ಖಗೋಳ ಕಾಯಗಳ ಬಗ್ಗೆ ಏನ್ ಮಾಡ್ತಕ್ಕಂಥದ್ದು ಜನರಿಗೆ ಜಾಗೃತಿಯನ್ನ ಕೊಡ್ತಕ್ಕಂತಹ ಕಂಪನಿ ಯಾವುದು ಅಂತಂದು ಹೇಳಿದ್ರೆ ಸ್ಪೇಸ್ ಆರ್ಗನೈಸೇಷನ್, ಸ್ಪೇಸ್ ಸಂಸ್ಥೆ ಆಗಿರ್ತಕ್ಕಂಥದ್ದು. ಈ ಸ್ಪೇಸ್ ಸಂಸ್ಥೆಯ ರಾಯಭಾರಿಯಾಗಿ ಯಾರನ್ನ ನಾವು ಇಲೆಕ್ಟ್ ಮಾಡಿರ್ತಕ್ಕಂಥದ್ದು, ಯಾರನ್ನ ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ಸಂಜನಾ ಸಂಘವಿ ಅವರನ್ನ ಎಲ್ಲಿ ನೋಡಿದ್ದೀರಾ? ಎಲ್ಲಾದ್ರೂ ನೋಡಿದ್ದೀರಾ ಅಂತಂದ ಅನ್ಕೊಂಡಿದ್ದೀನಿ. ಹೌದು, ನೋಡಿರ್ತಕ್ಕಂಥದ್ದು ಮಾಡಲ್ ಹೌದು, ಅದ್ರ ಜೊತೆಗೆ ಬಾಲಿವುಡ್ ಆಕ್ಟ್ರೆಸ್ ಹೌದು. ಯಾವುದು ಅಂತಂದು ಹೇಳಿದ್ರೆ ಸುಶಾಂತ್ ಸಿಂಗ್ ರಾಜಪೂತ್ ಅವರ ಒಂದು ಮೂವಿ ಬಂದಿರತಕ್ಕಂಥದ್ದು ದಿಲ್ ಬೇಚಾರ. ಹೌದು, ಆ ದಿಲ್ ಬೇಚಾರ ಮೂವಿಗೆ ಹೀರೋಯಿನ್ ಆಗಿರ್ತಕ್ಕಂಥದ್ದು ಯಾರು ಅಂತಂದು ಹೇಳಿದ್ರೆ ಸಂಜನಾ ಸಂಘವಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ಒನ್ ಅದೇ ರೀತಿಯಾಗಿ ಹೌದು ಮೋಟೋ ಜಿಪಿಗೆ ರಾಯಭಾರಿಯನ್ನಾಗಿ ಯಾರ ಆಯ್ಕೆ ಆಗಿರ್ತಕ್ಕಂಥದ್ದು? ಯಾರಿರ್ತಕ್ಕಂಥದ್ದು ಮೋಟೋ ಜಿಪಿಗೆ ರಾಯಭಾರಿಯಾಗಿ? ಶಿಖರ್ ಧವನ್ ಇರ್ತಕ್ಕಂಥದ್ದು. ಶಿಖರ್ ಧವನ್ ಯಾರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಚಾರ. ಯಾರು ಅಂತಂದು ಹೇಳಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್, ಭಾರತೀಯ ಕ್ರಿಕೆಟ್ ಟೀಮ್ನ ಭಾರತೀಯ ಕ್ರಿಕೆಟ್ ಆಟದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದಂತಹ ರಿಟೈರ್ಮೆಂಟ್ ತೆಗೆದುಕೊಂಡಂತಹ ಶಿಖರ್ ಧವನ್ ಅವರು ಏನಾಗಿರ್ತಕ್ಕಂಥದ್ದು ಅಂತಂತ ಹೇಳಿದ್ರೆ ಮೋಟೋ ಜಿಪಿಯ ಬ್ರಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು, ಮೋಟೋ ಜಿಪಿಯ ರಾಯಭಾರಿ ಆಗಿರ್ತಕ್ಕಂಥದ್ದು. ಮ್ಯಾಮ್ ವಾಟ್ ಈಸ್ ಮೋಟೋ ಜಿಪಿ ಅಂತಂದು ಕೇಳಿದ್ರೆ ಮೋಟೋ ಜಿಪಿ ಏನ್ ಮಾಡ್ತಕ್ಕಂಥದ್ದು ಅಂದ್ರೆ ಮೇನ್ಲಿ ರೋಡ್ ರೇಸಿಂಗ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಕ್ಕಂಥದ್ದು. ಏನ್ ಮಾಡ್ತಕ್ಕಂಥದ್ದು? ರೋಡ್ ರೇಸಿಂಗ್. ಈ ಗ್ರ್ಯಾಂಡ್ ಪಿಕ್ಸ್ಗಳು, ಮೋಟರ್ ಸೈಕಲ್ ಗ್ರ್ಯಾಂಡ್ ಪಿಕ್ಸ್ಗಳೆಲ್ಲ ಬರುತ್ತೆ ಗೊತ್ತಾ? ಈ ಗ್ರ್ಯಾಂಡ್ ಪಿಕ್ಸ್ ಗಳನ್ನ ನಡೆಸ್ತಕ್ಕಂಥದ್ದು ಯಾವುದು ಅಂತಂದು ಹೇಳಿದ್ರೆ ಮೋಟೋ ಜಿಪಿ ಅಂತ ಹೇಳಿ ಕರೀತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ಒನ್ ನೆಕ್ಸ್ಟ್ ಟೊಬ್ಯಾಕೋ ಕಂಟ್ರೋಲ್, ತಂಬಾಕು ಹತೋಟಿ ಅಥವಾ ತಂಬಾಕು ನಿಯಂತ್ರಣಕ್ಕೆ ಯಾರನ್ನ ನಾವು ರಾಯಭಾರಿಯನ್ನಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು? PV ಸಿಂಧು ಅವರನ್ನ. PV ಸಿಂಧು ಬ್ರಾಂಡ್ ಅಂಬಾಸಡರ್ ಫಾರ್ ಟೊಬ್ಯಾಕೋ ಕಂಟ್ರೋಲ್ ಅಂತ ಹೇಳಿ ಕರೀತಕ್ಕಂಥದ್ದು. ಏನಾಗಿರ್ತಕ್ಕಂಥದ್ದು? ಭಾರತೀಯ ಬ್ಯಾಡ್ಮಿಂಟನ್ ಪ್ಲೇಯರ್, ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿರ್ತಕ್ಕಂತಹ PV ಸಿಂಧು ಟೊಬ್ಯಾಕೋ ಕಂಟ್ರೋಲಿಗೆ ಏನಾಗಿರ್ತಕ್ಕಂಥದ್ದು? ಬ್ರಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ 2 ಬಾರಿ ಒಲಿಂಪಿಕ್ ಮೆಡಲ್ ಅನ್ನ ಗೆದ್ದಿರ್ತಕ್ಕಂತಹ ಬ್ಯಾಡ್ಮಿಂಟನ್ ಪ್ಲೇಯರ್ ಅಂತಕ್ಕಂತಹ ಹೆಸರು ಸಹ PV ಸಿಂಧು ಅವರಿಗೆ ಇರ್ತಕ್ಕಂಥದ್ದು. ಹೌದು. ಸೊ PV ಸಿಂಧು ಏನಾಗಿರ್ತಕ್ಕಂಥದ್ದು? ಟೊಬ್ಯಾಕೋ ಕಂಟ್ರೋಲಿಗೆ ಬ್ರಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಹೂಪ್ ಕಂಪನಿಗೆ ಬ್ರಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂದ್ರೆ PV ಸಿಂಧು. ಮ್ಯಾಮ್
ವಾಟ್ ಈಸ್ ಹೂಪ್? ಹೂಪ್ ಅಂದ್ರೆ ಏನು ಮ್ಯಾಮ್ ಅಂತ ಹೇಳಿ ಕೇಳಿದ್ರೆ, ಹೌದಾ, ಯಾರಾದ್ರೂ ಹೇಳ್ತಕ್ಕಂಥದ್ದು? ಹೌದು, ಇದು ಒಂದು ವೆಲ್ನೆಸ್ ಬ್ರ್ಯಾಂಡ್ ಅಂತ ಹೇಳಿ ಕರೀತಕ್ಕಂಥದ್ದು. ಹೂಪ್ ಈಸ್ ಎ ವೆಲ್ನೆಸ್ ಬ್ರ್ಯಾಂಡ್. ಹೂಪ್ ಈಸ್ ವೆಲ್ನೆಸ್ ಬ್ರ್ಯಾಂಡ್. ಹೂಪ್ ಅಂತಕ್ಕಂಥದ್ದು ಏನು ಅಂತಂದು ಹೇಳಂದ್ರೆ ಈ ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಗಳನ್ನ ಮಾಡ್ತಕ್ಕಂಥ ಒಂದು ಕಂಪನಿ ಇದು. ಯಾವುದು ಅಂತಂದು ಹೇಳಂದ್ರೆ ಹೂಪ್ ಅಂತಂದು ಹೇಳಿ, ಇದಕ್ಕೆ ವೆಲ್ನೆಸ್ ಬ್ರ್ಯಾಂಡ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೆಲ್ತ್ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ರೀಮ್ಸ್ಗಳಾಗಿರ್ಬೋದು, ಪೌಡರ್ಸ್ಗಳಾಗಿರ್ಬೋದು, ಲೋಷನ್ಸ್ಗಳಾಗಿರ್ಬೋದು, ಹೌದಾ, ವೆಲ್ನೆಸ್ ಬ್ರ್ಯಾಂಡ್ ಕಂಪನಿ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಾಗಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿರ್ತಕ್ಕಂತಹ PV ಸಿಂಧು ಅವರು ಈ ಒಂದು ಇಲ್ಲಿ ಕಾಣಿಸ್ತಾ ಇದ್ದಾರೆ. ನಮ್ಮ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿರ್ತಕ್ಕಂತಹ PV ಸಿಂಧು ಅವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಜೊತೆಗೆ 2 ಬಾರಿ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್, 2 ಬಾರಿ ಒಲಿಂಪಿಕ್ ಮೆಡಲಿಸ್ಟ್ ಆಗಿರ್ತಕ್ಕಂತಹ PV ಸಿಂಧು ಅವರು ಈ ಒಂದು ಹೂಪ್ ವೆಲ್ನೆಸ್ ಬ್ರ್ಯಾಂಡಿಗೆ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು ಅಂತಂದು ಹೇಳ್ತೀವಿ. ಇನ್ನೊಂದು ವಿಶೇಷ ಏನು ಅಂತಂದು ಹೇಳಂದ್ರೆ ಇದರಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಏನು ಇದೆ ರೀ, ಹೌದಾ. ಸೊ ಇದರಲ್ಲಿ ಏನಾಗಿರ್ತಕ್ಕಂಥದ್ದು ಅಂದ್ರೆ ಇವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ ಅಂತಂದು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಪುನಃ PV ಸಿಂಧು ಅವರು ಏನಾಗಿರ್ತಕ್ಕಂಥದ್ದು ಗ್ರೀನ್ ಡೇಸ್ ಬೆಟರ್ ನ್ಯೂಟ್ರಿಷನ್ ಅಂತಕ್ಕಂತಹ ಒಂದು ಬ್ರ್ಯಾಂಡ್ಗೆ, ಗ್ರೀನ್ ಡೇಸ್ ಬೆಟರ್ ನ್ಯೂಟ್ರಿಷನ್ ಅಂತಕ್ಕಂತಹ ಒಂದು ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು PV ಸಿಂಧು ಅವರಾಗಿರ್ತಕ್ಕಂಥದ್ದು. ಇಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ ಅಂತ ಅನ್ಕೊಂಡಿದ್ದೀನಿ. PV ಸಿಂಧು ಅವರು ಹುಪ್ಸ್ ರಾಯಭಾರಿ ಆಗಿರ್ತಕ್ಕಂಥದ್ದು, ಟೊಬ್ಯಾಕೋ ಕಂಟ್ರೋಲ್ ರಾಯಭಾರಿ ಆಗಿರ್ತಕ್ಕಂಥದ್ದು. ಜೊತೆಗೆ ಗ್ರೀನ್ ಡೇಸ್ಗೆ ಏನಿದು ಅಂತಂದು ಹೇಳಂದ್ರೆ ಇಟ್ಸ್ ಅ ನ್ಯೂಟ್ರಿಷನ್ ಕಂಪನಿ. ಇದು ಒಂದು ಪೋಷಕಾಂಶಗಳನ್ನ ಒದಗಿಸ್ತಕ್ಕಂತಹ, ಕಾಣಿಸ್ತಾ ಇದೆಯಾ, ಇಟ್ಸ್ ಅ ನ್ಯೂಟ್ರಿಷನ್ ಕಂಪನಿ. ಏನನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು? ಇಟ್ ಪ್ರೊವೈಡ್ಸ್ ಬೆಟರ್ ನ್ಯೂಟ್ರಿಷನ್. ಹೌದು, ಉತ್ತಮ ಪೋಷಕಾಂಶಗಳನ್ನ ಒದಗಿಸ್ಲಿಕ್ಕೆ ಇರ್ತಕ್ಕಂತಹ ಕಂಪನಿ ಯಾವುದು ಅಂತಂದು ಹೇಳಂದ್ರೆ ಈ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂತಹ ವಸ್ತುಗಳನ್ನ ರೆಡಿ ಮಾಡುತ್ತೆ, ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಕ್ಕಂಥದ್ದು, ಬೆಟರ್ ನ್ಯೂಟ್ರಿಷನ್ ಅನ್ನ ಕೊಡ್ಲಿಕ್ಕೆ ಇರ್ತಕ್ಕಂತಹ ಕಂಪನಿ ಯಾವುದು ಅಂದ್ರೆ ಗ್ರೀನ್ ಡೇಸ್. ಈ ಗ್ರೀನ್ ಡೇಸ್ಗೆ ಯಾರಾಗಿರ್ತಕ್ಕಂಥದ್ದು ಬ್ರ್ಯಾಂಡ್ ಅಂಬಾಸಡರ್ ಅಂದ್ರೆ PV ಸಿಂಧು ಅಂತಂತ ಹೇಳಿ ಕರೀತಕ್ಕಂಥದ್ದು. ಓಕೆ, ಡನ್. ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂತ ಕಾಣಿಸ್ತಾ ಇದೆ ನಿಮಗೆ. ಏನು, ಮುತ್ತೂಟ್ ಪಾಪಚಂದ್ ಗ್ರೂಪ್ ಅಂತಂದು ಹೇಳಿ ಮುತ್ತೂಟ್ ಕಂಪನಿಯ ಏನಾಗಿರ್ತಕ್ಕಂಥದ್ದು ಪಾಪಚಂದ್ ಗ್ರೂಪಿಗೆ ನಮ್ಮ ಶಾರುಖ್ ಖಾನ್ ಏನಾಗಿರ್ತಕ್ಕಂಥದ್ದು ಬಾಲಿವುಡ್ನ ಕಿಂಗ್ ಖಾನ್ ಅಂತಂದು ಹೇಳಿ ಕರೀತಕ್ಕಂತಹ ಶಾರುಖ್ ಖಾನ್ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಎದಕ್ಕೆ ಅಂತಂದು ಹೇಳಂದ್ರೆ ಮುತ್ತೂಟ್ನ ಪಾಪಚಂದ್ ಗ್ರೂಪಿಗೆ. ಹೌದು, ಮುತ್ತೂಟ್ ಪಾಪಚಂದ್ ಗ್ರೂಪಿಗೆ ಏನಾಗಿರ್ತಕ್ಕಂಥದ್ದು ಶಾರುಖ್ ಖಾನ್ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಈ ಒಂದು ಎವ್ರಿಡೇ ಅಂತಕ್ಕಂತಹ ಬ್ಯಾಟ್ರೀಸ್ಗಳಿಗೆ, ಹೌದು, ಎವ್ರಿಡೇ ಅಂತಕ್ಕಂತಹ ಬ್ಯಾಟ್ರಿಗೆ ಯಾರು ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು? ನೀರಜ್ ಚೋಪ್ರಾ ಆಗಿರ್ತಕ್ಕಂಥದ್ದು. ನೀರಜ್ ಚೋಪ್ರಾ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಎವ್ರಿ ಡೇ ಬ್ಯಾಟ್ರಿ ಕಂಪನಿಗೆ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಬ್ರ್ಯಾಂಡ್ ಅಂಬಾಸಡರ್ ಅಂತಂದು ಹೇಳಿ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಸಿಲ್ವರ್ ಮೆಡಲ್ ಅನ್ನ, ಅದ್ರ ಜೊತೆಗೆ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ಪಡೆದಿರ್ತಕ್ಕಂತಹ ನೀರಜ್ ಚೋಪ್ರಾ. ಹೌದಾ, ಸೊ ಇವರು ಜಾವ್ಲಿಯನ್ ಥ್ರೋವರ್ ಆಗಿರ್ತಕ್ಕಂಥದ್ದು. ಹೂ ಇಸ್ ನೀರಜ್ ಚೋಪ್ರಾ? ಹಿ ಇಸ್ ಅಥ್ಲೆಟ್, ಹಿ ಇಸ್ ದ ಜಾವ್ಲಿಯನ್ ಥ್ರೋವರ್, ಜಾವ್ಲಿಯನ್ ಎಸೆತಗಾರ ಆಗಿರ್ತಕ್ಕಂತಹ ನೀರಜ್ ಚೋಪ್ರಾ ಅವರನ್ನ ಎವ್ರಿಡೇ ಬ್ಯಾಟ್ರಿ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಟೋಕಿಯೋ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್, ಜೊತೆಗೆ ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಏನಾಗಿರ್ತಕ್ಕಂಥದ್ದು ಅಂದ್ರೆ ಸಿಲ್ವರ್ ಮೆಡಲ್ ಪಡೆದಿರ್ತಕ್ಕಂತಹ ನೀರಜ್ ಚೋಪ್ರಾ ಅವರು ಎವ್ರಿಡೇ ಬ್ಯಾಟ್ರಿ ಕಂಪನಿಯ ಏನಾಗಿರ್ತಕ್ಕಂಥದ್ದು ರಾಯಭಾರಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಅಗೇನ್ ನೀರಜ್ ಚೋಪ್ರಾ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ BPCL ಭಾರತ್ ಪೆಟ್ರೋಲಿಯಂ ಕಂಪನಿ ಲಿಮಿಟೆಡ್ ಕಾರ್ಪೊರೇಷನ್ ಲಿಮಿಟೆಡ್, BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಗೆ ಇಲ್ಲಿ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಭಾರತ್ ಪೆಟ್ರೋಲಿಯಂ ಅಥವಾ ಒಂದು ಪ್ರೀಮಿಯಂ ಪೆಟ್ರೋಲಿಯಂ ಹೆಸರಿದೆ. ಭಾರತ್ BPCL ಇಂದ ಒಂದು ಪ್ರೀಮಿಯಂ ಪೆಟ್ರೋಲ್ ಅನ್ನ ನಾವೇನ್ ಮಾಡ್ತೀವಿ, ಪ್ರೀಮಿಯಂ ಪೆಟ್ರೋಲ್ ನ ಹೆಂಗ್ ಗುರ್ತು ಮಾಡೋದ್ರಿ ಮ್ಯಾಮ್ ಅಂತ ಹೇಳಂದ್ರೆ ಈ ಸಾಮಾನ್ಯವಾಗಿರ್ತಕ್ಕಂಥ ವೆಹಿಕಲ್ಸ್ಗೆ ಬಳಸೋದಿಲ್ಲ ನಾವು ಇದನ್ನ. ಹೌದಾ, ನಾನು ಹೇಳಿದ್ನಲ್ಲ ರೇಸಿಂಗ್ ಏನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮೋಟರ್ ಸೈಕಲ್ಗಳನ್ನ ಬಳಸ್ತೀವಿ, ಅಲ್ಲಿ ಪ್ರೀಮಿಯಂ ಪೆಟ್ರೋಲ್ ನ ಯೂಸ್ ಮಾಡ್ತಕ್ಕಂಥದ್ದು. ಆ ಪ್ರೀಮಿಯಂ ಪೆಟ್ರೋಲ್ ಹೆಸರು ಏನಾಗಿರ್ತಕ್ಕಂಥದ್ದು ಅಂದ್ರೆ ಸ್ಪೀಡ್. ಹೌದು, ಭಾರತ್ ಪೆಟ್ರೋಲಿಯಂನ ಸ್ಪೀಡ್ ಪ್ರೀಮಿಯಂ ಪೆಟ್ರೋಲ್ ಆಗಿರ್ತಕ್ಕಂತಹ ಸ್ಪೀಡ್ಗೆ ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂದ್ರೆ ನೀರಜ್ ಚೋಪ್ರಾ. ಎವ್ರಿಡೇ ಬ್ಯಾಟ್ರಿಗೆ ಅದ್ರ ಜೊತೆಗೆ ಪ್ರೀಮಿಯಂ ಪೆಟ್ರೋಲ್ ಆಗಿರ್ತಕ್ಕಂತಹ ಸ್ಪೀಡ್ಗೆ ಯಾರಾಗಿರ್ತಕ್ಕಂಥದ್ದು ಬ್ರ್ಯಾಂಡ್ ಅಂಬಾಸಡರ್ ನಮ್ಮ ನೀರಜ್ ಚೋಪ್ರಾ ಅವರು ಜಾವ್ಲಿಯನ್ ಥ್ರೋವರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್,
ಅದೇ ರೀತಿಯಾಗಿ ಏನು ಅಂತಂದು ಹೇಳಂದ್ರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್, ಹೌದು, ಭಾರತೀಯ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ಗೆ ಏನು ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು ಯಾರು ಅಂತಂದು ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಅವರು. ಶಿ ಬಿಕೇಮ್ ದ ಬ್ರ್ಯಾಂಡ್ ಅಂಬಾಸಡರ್ ಫಾರ್ ಏನು ಇಂಡಿಯನ್ ಸೈಬರ್ ಕ್ರೈಮ್ ಅಂತಂದು ಹೇಳ್ತಕ್ಕಂಥದ್ದು. ಏನು ಕೆಲಸ ಮಾಡುತ್ತೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್? ಕೆಲಸ ಏನು ಅಂತಂದು ಹೇಳಿದ್ರೆ ಸೈಬರ್ ಅಪರಾಧಗಳನ್ನ ತಡಿತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು, ಸೈಬರ್ ಕ್ರೈಮ್ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಅಂತ ಹೇಳಿ ಕರೀತಕ್ಕಂಥದ್ದು. ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಯಾರು ಅಂತಂದು ಹೇಳಿದ್ರೆ ರಶ್ಮಿಕಾ ಮಂದಣ್ಣ. ನೆಕ್ಸ್ಟ್ ಒನ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದು ಹೇಳಿದ್ರೆ ನೋಡಿದ ತಕ್ಷಣ ಕಾಣಿಸ್ತಾ ಇದೆ. ಏನ್ ಹೇಳ್ತಾ ಇದ್ದೀನಿ ನಾನು ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ ಬಗ್ಗೆ ಹೇಳ್ತಕ್ಕಂಥದ್ದು. ಚೆನ್ನೈ ಸೂಪರ್ ಕಿಂಗಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರು ಇರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ವಿಕಿ ಕೌಶಲ್ ಅವರ ಪತ್ನಿ ಆಗಿರ್ತಕ್ಕಂತಹ ಕತ್ರೀನಾ ಕೈಫ್ ಬಾಲಿವುಡ್ ಆಕ್ಟ್ರೆಸ್ ಆಗಿರ್ತಕ್ಕಂಥದ್ದು. ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಚೆನ್ನೈ ಸೂಪರ್ ಕಿಂಗಿಗೆ ಒಂದು ಬ್ರ್ಯಾಂಡ್ ಅಂಬಾಸಡರ್ ಅಂತ ಹೇಳಿ ಆಯ್ಕೆ ಮಾಡಿರ್ತಕ್ಕಂಥದ್ದು, ಹೌದಾ. ಸೊ ಅದೇ ರೀತಿಯಾಗಿ ಏನಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒನ್, ಹೌದು, ಚೆನ್ನೈ ಸೂಪರ್ ಕಿಂಗ್ ಬ್ರಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಕತ್ರೀನಾ ಕೈಫ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಎಸ್, ಕಾಣಿಸ್ತಾ ಇದೆಯಾ? ಯಾರು ಕಾಣಿಸ್ತಾ ಇದ್ದಾರೆ? ದಾದಾ ಕಾಣಿಸ್ತಾ ಇದ್ದಾನೆ, ಹೌದಾ. ಸೌರವ್ ಗಂಗೂಲಿ ಅವರು ಏನಾಗಿರ್ತಕ್ಕಂಥದ್ದು ಅಂದ್ರೆ ವೆಸ್ಟ್ ಬೆಂಗಾಲ್ ರಾಜ್ಯದ ರಾಯಭಾರಿಯಾಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸೌರವ್ ಗಂಗೂಲಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈ ಒಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಮಮತಾ ಬ್ಯಾನರ್ಜಿ ಅವರು ಏನ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಇವರನ್ನ ಒಂದು ಪಶ್ಚಿಮ ಬಂಗಾಳ ರಾಜ್ಯದ ಒಂದು ಬ್ರ್ಯಾಂಡ್ ಅಂಬಾಸಡರ್ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸೌರವ್ ಗಂಗೂಲಿ ಅವರನ್ನ. ಫಾರ್ಮರ್ ಕ್ರಿಕೆಟರ್ ಆಗಿರ್ತಕ್ಕಂತಹ ಸೌರವ್ ಗಂಗೂಲಿ ಅವರು ಈಸ್ ದ ಬ್ರ್ಯಾಂಡ್ ಅಂಬಾಸಡರ್ ಫಾರ್ ವೆಸ್ಟ್ ಬೆಂಗಾಲ್ ಸ್ಟೇಟ್ ಅಂತ ಹೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್ ಒನ್, ಅದರ ಜೊತೆಗೆ ಮತ್ತೆ ಪುನಃ ಸೌರವ್ ಗಂಗೂಲಿ ಅವರು ಕಾಣ್ತಾ ಇದ್ದಾರೆ, ನಿಮಗೆ ಕಾಣಿಸ್ತಾ ಇದ್ದಾರಾ? ಅಗೈನ್ ತ್ರಿಪುರಾ ಟೂರಿಸಂಗೆ, ತ್ರಿಪುರಾ ರಾಜ್ಯದ ಏನಾಗಿರ್ತಕ್ಕಂಥದ್ದು ಟೂರಿಸಂಗೆ ಈ ಒಂದು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಸೌರವ್ ಗಂಗೂಲಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ತ್ರಿಪುರಾ ರಾಜ್ಯದ ಸಿಎಂ ಆಗಿರ್ತಕ್ಕಂತಹ ಯಾರು ಕಾಣಿಸ್ತಾ ಇದ್ದಾರಾ? ಹೇಳ್ತೀರಾ ಯಾರಾದ್ರೂ? ತ್ರಿಪುರಾ ರಾಜ್ಯದ ಸಿಎಂ ಯಾರಾಗಿರ್ತಕ್ಕಂಥದ್ದು ಅಂತ ಹೇಳಿ ಟಕ ಏನ್ ಮಾಡ್ರಿ ಅಂತಂದು ಹೇಳಂದ್ರ ಎಸ್ ಕಮೆಂಟ್ ಅಲ್ಲಿ ಹೇಳಿ. ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತಂದು ಹೇಳಿ. ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸೌರವ್ ಗಂಗೂಲಿ ಅವರನ್ನ ಅಲ್ಲಿ ಒಂದು ಪ್ರವಾಸೋದ್ಯಮ ಇಲಾಖೆ ತ್ರಿಪುರಾ ಪ್ರವಾಸೋದ್ಯಮಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು, ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಬ್ಯಾಂಕ್ ಆಫ್ ಬರೋಡಾದ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೆನ್ಪಿಟ್ಕೊಡ್ರಿ. ಬ್ಯಾಂಕ್ ಆಫ್ ಬರೋಡಾದ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಕ್ರಿಕೆಟ್ ದೇವರು ಅಂತ ಹೇಳಿ ಕರೀತಕ್ಕಂತಹ ಮಾಸ್ಟರ್ ಬ್ಲಾಸ್ಟರ್ ಅಂತ ಹೇಳಿ ಕರೀತಕ್ಕಂತಹ ಸಚಿನ್ ತೆಂಡೂಲ್ಕರ್ ಅವರನ್ನ ಏನ್ ಮಾಡ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಬ್ಯಾಂಕ್ ಆಫ್ ಬರೋಡಾಕ್ಕೆ ಬ್ರ್ಯಾಂಡ್ ಅಂಬಾಸಡರ್, ಗ್ಲೋಬಲ್ ಬ್ರ್ಯಾಂಡರ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇದು ಸಹ ಏನಾಗಿರ್ತಕ್ಕಂಥದ್ದು ಬ್ಯಾಂಕ್ ಆಫ್ ಬರೋಡಾ ಈಸ್ ಎ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಇದು ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರ್ತಕ್ಕಂಥದ್ದು. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿರ್ತಕ್ಕಂಥದ್ದು ವಡೋದರಾದಲ್ಲಿ ಇರ್ತಕ್ಕಂಥದ್ದು. ಇದರ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಅವರು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಕಾಣಿಸ್ತಾ ಇದೆಯಾ? ಏನ್ ಕಾಣಿಸ್ತಾ ಇದೆ? ನಯನ್ತಾರಾ ಅವರು ಕಾಣಿಸ್ತಿರ್ತಕ್ಕಂಥದ್ದು, ಹೌದು. ನಯನ್ತಾರಾ ಅವರು ಸ್ಲೈಸ್ ಏನಾಗಿರ್ತಕ್ಕಂಥದ್ದು ಬೆವರೇಜ್ ಆಗಿರ್ತಕ್ಕಂತಹ ಒಂದು ಪಾನೀಯ, ತಂಪು ಪಾನೀಯ ಆಗಿರ್ತಕ್ಕಂತಹ ಸ್ಲೈಸ್ ನ ರಾಯಭಾರಿಯಾಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ದಕ್ಷಿಣ ಚಲನಚಿತ್ರ ನಟಿಯಾಗಿರ್ತಕ್ಕಂತಹ ನಯನ್ತಾರಾ ಅವರನ್ನ ಸ್ಲೈಸ್ ಈ ಒಂದು ಏನು ಅಂತಂದು ಹೇಳಿದ್ರೆ ತಂಪು ಪಾನೀಯದ ಕಂಪನಿಗೆ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಯನ್ತಾರಾ. ನೆಕ್ಸ್ಟ್ ಒನ್, ಏನ್ ಕಾಣಿಸ್ತಾ ಇದೆ? ಉತ್ಕರ್ಷ ಸ್ಮಾಲ್ ಫೈನಾನ್ಸ್ ಕಾಣಿಸ್ತಾ ಇದೆ ನಮಗೆ, ಹೌದಾ. ಸೊ ಈ ಉತ್ಕರ್ಷ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಗೆ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಸುನಿಲ್ ಶೇತ್ರಿ ಮತ್ತು ಮೇರಿ ಕೋಮ್ ಅವರನ್ನ. ಇಲ್ಲಿ ಕಾಣಿಸ್ತಾ ಇದೆಯಾ? ಉತ್ಕರ್ಷ ಸ್ಮಾಲ್ ಫೈನಾನ್ಸ್ಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಫುಟ್ಬಾಲರ್ ಆಗಿರ್ತಕ್ಕಂತಹ ಸುನಿಲ್ ಶೇತ್ರಿ ಮತ್ತು ಬಾಕ್ಸರ್ ಆಗಿರ್ತಕ್ಕಂತಹ ಮೇರಿ ಕೋಮ್ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಫಾರ್ ಉತ್ಕರ್ಷ ಸ್ಮಾಲ್ ಫೈನಾನ್ಸ್. ಅದೇ ರೀತಿಯಾಗಿ
ಪ್ರಸ್ತುತ ಭಾರತದಲ್ಲಿ 12 ಸ್ಮಾಲ್ ಫೈನಾನ್ಸ್ಗಳು ಇರ್ತಕ್ಕಂಥದ್ದು. ಅತ್ಯಂತ ಏನು ಸ್ಮಾಲ್ ಫೈನಾನ್ಸ್ ಕಂಪನಿಗಳು 12, ಉಜ್ಜೀವನ್ ಆಗಿರ್ಬೋದು, ಶಿವಾಲಿಕ ಆಗಿರ್ಬೋದು, ಎಯು ಆಗಿರ್ಬೋದು, ಈ ತರ ಹೆಸರಿನ 12 ಸ್ಮಾಲ್ ಫೈನಾನ್ಸ್ ಕಂಪನಿಗಳು ನಮಗೆ ಲಭ್ಯ ಇರತಕ್ಕಂಥದ್ದು. ಆ ಒಂದು ಸಣ್ಣ ಏನು ಅಂತ ಆಗಿರ್ತಕ್ಕಂಥದ್ದು ಫೈನಾನ್ಸ್ ಕಂಪನಿಗೆ, ಸ್ಮಾಲ್ ಫೈನಾನ್ಸ್ ಕಂಪನಿಗೆ ಉತ್ಕರ್ಷ್ ಅಂತಕ್ಕಂಥ ಹೆಸರಿನ ಸ್ಮಾಲ್ ಫೈನಾನ್ಸ್ ಕಂಪನಿಗೆ ಬ್ರಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು, ಬಾಕ್ಸರ್ ಆಗಿರ್ತಕ್ಕಂತಹ ಮೇರಿ ಕೋಮ್, ಅದ್ರ ಜೊತೆಗೆ ರಿಟೈರ್ಮೆಂಟ್ ತೆಗೆದುಕೊಂಡಿರ್ತಕ್ಕಂತಹ ಸುನಿಲ್ ಛೇತ್ರಿ. ಯಾವ ಆಟಗಾರರು? ಫುಟ್ಬಾಲ್ ಆಟಗಾರರಾಗಿರ್ತಕ್ಕಂತಹ ಸುನಿಲ್ ಛೇತ್ರಿ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು, ಆಯ್ಕೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಏನ್ ಕಾಣಿಸ್ತಾ ಇದೆ? ಅಗೈನ್ ಪ್ಲೇ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಎಸ್ ಮ್ಯಾಮ್, ಕಾಣಿಸ್ತಾ ಇದೆ. ಹೌದು, ಇದು ಏನ್ ಮಾಡುತ್ತೆ? ಪ್ಲೇ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಏನು? ಫಸ್ಟ್ ಇದನ್ನ ಹೇಳೋಣ. ಪ್ಲೇ ಸ್ಪೋರ್ಟ್ಸ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಫಸ್ಟ್ ಹೇಳ್ಬರೋಣ. ಇದು ಏನ್ ಕೆಲಸ ಮಾಡ್ತಕ್ಕಂಥದ್ದು ಅಂತಂತ ಹೇಳಿದ್ರೆ, ಇದು ದೆಹಲಿ ಮತ್ತು ಜೈಪುರದಲ್ಲಿ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ, ಸ್ಪೋರ್ಟ್ಸ್ ಟ್ರೈನಿಂಗ್ ಅನ್ನ, ಹೌದು, ಆಟದ ಒಂದು ಟ್ರೈನಿಂಗ್ ತರಬೇತಿಯನ್ನ ಕೊಡ್ತಕ್ಕಂತಹ, ಆಟಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂತಹ ಒಂದು ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದು ಪ್ಲೇ ಸ್ಪೋರ್ಟ್ಸ್. ಇದು ಎಲ್ಲಿ? ಪ್ರಥಮ ಹಂತದಲ್ಲಿ ಡೆಲ್ಲಿ ಮತ್ತು ಜೈಪುರದಲ್ಲಿ, ತದನಂತರ ಭಾರತಾದ್ಯಂತ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಪ್ರೊವೈಡ್ಸ್ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಕಂಪನಿ ಪ್ಲೇ ಸ್ಪೋರ್ಟ್ಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಪ್ಲೇ ಸ್ಪೋರ್ಟ್ಸ್ಗೆ ಏನು ರಾಯಭಾರಿಗಳು, ಬ್ರಾಂಡ್ ಅಂಬಾಸಡರ್ ಯಾರ್ಯಾರಾಗಿರ್ತಕ್ಕಂಥದ್ದು? ಸಾನಿಯಾ ಮಿರ್ಜಾ, ಮೇರಿ ಕೋಮ್, ರಣವಿಜಯ್ ಸಿಂಗ್ ಅಂತ ಹೇಳಿ ಕರೀತಕ್ಕಂಥದ್ದು. ಸೊ ನಿಮಗೆ ಗೊತ್ತಿದೆ, 3 ಜನದ ಬಗ್ಗೆ ಗೊತ್ತಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸಾನಿಯಾ ಮಿರ್ಜಾ ಏನಾಗಿರ್ತಕ್ಕಂಥದ್ದು ಅಂತಂದ್ರೆ ಟೆನಿಸ್ ಪ್ಲೇಯರ್ ಆಗಿರ್ತಕ್ಕಂತಹ ಸಾನಿಯಾ ಮಿರ್ಜಾ, ಅದ್ರ ಜೊತೆಗೆ ಬಾಕ್ಸರ್ ಆಗಿರ್ತಕ್ಕಂತಹ ಮೇರಿ ಕೋಮ್ ಜೊತೆಗೆ ಏನಾಗಿರ್ತಕ್ಕಂಥದ್ದು ಅಂತಂತ ಹೇಳಂದ್ರೆ ಆಕ್ಟರ್ ಆಗಿರ್ತಕ್ಕಂತಹ ರಣವಿಜಯ್ ಸಿಂಗ್ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು, ಪ್ಲೇ ಸ್ಪೋರ್ಟ್ಸ್ಗೆ ಏನ ಮಾಡಿರ್ತಕ್ಕಂಥದ್ದು, ಬ್ರ್ಯಾಂಡ್ ಅಂಬಾಸಡರ್ನಾಗಿ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ರೋಹಿತ್ ಶರ್ಮಾ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ರೋಹಿತ್ ಶರ್ಮಾ ಅವರನ್ನ JK ಲಕ್ಷ್ಮಿ ಸಿಮೆಂಟ್ ನ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಹೌದಾ, ರೋಹಿತ್ ಶರ್ಮಾ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು, ಪ್ರಸ್ತುತ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿರ್ತಕ್ಕಂತಹ ರೋಹಿತ್ ಶರ್ಮಾ ಅವರನ್ನ ಏನು ಅಂತಂದು ಹೇಳಂತಂದ್ರೆ JK ಲಕ್ಷ್ಮಿ ಸಿಮೆಂಟ್ ನ ಏನು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಪುನಃ ಯಾರು ಬಂದಿರ್ತಕ್ಕಂಥದ್ದು? ರೋಹಿತ್ ಶರ್ಮಾ ಅವರೇ ಬಂದಿರ್ತಕ್ಕಂಥದ್ದು. ಜಿಯೋ ಸಿನಿಮಾದ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರು ಆಯ್ಕೆ ಆಗಿರ್ತಕ್ಕಂಥದ್ದು? ಯಾರನ್ನ ನಾವು ಬ್ರ್ಯಾಂಡ್ ಅಂಬಾಸಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಕ್ಕಂಥದ್ದು? ರೋಹಿತ್ ಶರ್ಮಾ ಅವರನ್ನ ಅಂತಂದೇಳಿ ಹೇಳ್ತಕ್ಕಂಥದ್ದು. ಹೌದಾ, ಸೊ ಎಕ್ಸಾಮ್ ಅಲ್ಲಿ ಏನ್ ಬರ್ತಕ್ಕಂಥದ್ದು, ಬ್ರ್ಯಾಂಡ್ ಅಂಬಾಸಡರ್ ಮೇಲೆ ಕ್ವಶನ್ಸ್ಗಳು ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಏನು ಅಂತಂದು ಹೇಳಂದ್ರೆ, ಈ ಒಂದು UNHCR ಅಂತಂದ್ರೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಇದು ಎಂತ ಕೌನ್ಸಿಲ್ ಆಗಿರ್ತಕ್ಕಂಥದ್ದು? ಮಾನವ ಹಕ್ಕುಗಳ ಕೌನ್ಸಿಲ್ ಆಗಿರ್ತಕ್ಕಂಥದ್ದು. ಯುನೈಟೆಡ್ ನೇಷನ್ ಮಾನವ ಹಕ್ಕುಗಳ ಕೌನ್ಸಿಲ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಗುಡ್ ವಿಲ್ ಅಂಬಾಸಡರ್ ಆಗಿ ಗ್ಲೋಬಲ್ ಲೆವೆಲ್ ಅಲ್ಲಿ ವೈಶ್ವಿಕವಾಗಿ ಗ್ಲೋಬಲಿ ಏನಾಗಿರ್ತಕ್ಕಂಥದ್ದು, ಗುಡ್ ವಿಲ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು? ಥಿಯೋ ಜೇಮ್ಸ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಹೂ ಇಸ್ ಥಿಯೋ ಜೇಮ್ಸ್ ಅಂತಂದು ಕೇಳಿದ್ರೆ, ಹಿ ಇಸ್ ದ ಆಕ್ಟರ್. ಯಾವುದು ಅಂತಂದು ಹೇಳಿದ್ರೆ ಇಂಗ್ಲಿಷ್ ಗ್ರೀಕ್ ಆಕ್ಟರ್ ಆಗಿರ್ತಕ್ಕಂತಹ ಥಿಯೋ ಜೇಮ್ಸ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಲೋರಿಯಲ್ ಪ್ಯಾರಿಸ್ ಕಾಣ್ತಕ್ಕಂಥದ್ದು. ಲೋರಿಯಲ್ ಪ್ಯಾರಿಸ್ ಒಂದು ಫ್ಯಾಷನ್ ಬ್ರ್ಯಾಂಡ್ ಕಂಪನಿ ಆಗಿರ್ತಕ್ಕಂಥದ್ದು. ಈ ಫ್ಯಾಷನ್ ಬ್ರ್ಯಾಂಡ್ ಕಂಪನಿಗೆ ರಾಯಭಾರಿಯನ್ನಾಗಿ, ಬ್ರ್ಯಾಂಡ್ ಅಂಬಾಸಡರ್ನಾಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು? ಆಲಿಯಾ ಭಟ್ ಅವರನ್ನ 2024. ಈ ಲೋರಿಯಲ್ ಪ್ಯಾರಿಸ್ಗೆ ಸುಮಾರು ಜನ, ಐಶ್ವರ್ಯ ರಾಯ್ ಇದ್ದಾರೆ, ಐಶ್ವರ್ಯ ರಾಯ್ ಇರ್ತಕ್ಕಂಥದ್ದು. ಹೌದಾ, ಲೋರಿಯಲ್ ಪ್ಯಾರಿಸ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ 2024 ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಈ ಒಂದು ಆಲಿಯಾ ಭಟ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಹೌದು, ಎಸ್. ನೆಕ್ಸ್ಟ್ ಒನ್ ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಡರ್. ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಡರ್ ಏನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಗೂಚಿ. ಅಗೇನ್ ಗೂಚಿ ಇಂಡಿಯನ್ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಡರ್ ಆಗಿ, ನಾನು ಏನು ವರ್ಡ್ ಅನ್ನ ಬರ್ದಿದ್ದೀನಿ ಇಲ್ಲಿ ಒಂದ್ ಸ್ವಲ್ಪ ನೋಡಿ ಏನ್ ಬರ್ದಿರ್ತಕ್ಕಂಥದ್ದು ಅಂತಂದ್ರೆ ಇಂಡಿಯನ್ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು? ಇಟ್ಸ್ ನಾಟ್ ಎ ಗೂಕಿ, ಇಟ್ಸ್ ಅ ಗೂಚಿ.
ಇಟ್ಸ್ ನಾಟ್ ಎ ಗೂಕಿ, ಇಟ್ಸ್ ಅ ಗೂಚಿ ಅಂತಂದು ಹೇಳಿ ಕರಿತಕ್ಕಂಥದ್ದು. ಸೊ ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಆಲಿಯಾ ಭಟ್ ಅವರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ನಾನು ಯಾವಾಗಲೂ ಹೇಳ್ತೀನಿ ಏನು ಅಂತಂದು ಹೇಳಿದ್ರೆ, ಯಾವಾಗಲೂ ಮನುಷ್ಯನಿಗಿಂತ ಮನುಷ್ಯ ಹಾಕಿರ್ತಕ್ಕಂಥ ಶರ್ಟ್ಗೆ ಬೆಲೆ ಹೆಚ್ಚಿರ್ತಕ್ಕಂಥದ್ದು. ಯಾಕೆಂದ್ರೆ ಶರ್ಟ್ ಬ್ರ್ಯಾಂಡ್ ಆಗಿರ್ತಕ್ಕಂಥದ್ದು, ಬ್ರ್ಯಾಂಡ್ಗೆ ಅದರದೇ ಆದಂತಹ ವ್ಯಾಲ್ಯೂ ಇರ್ತಕ್ಕಂಥದ್ದು ಅಂತಂದೇಳಿ. ಬ್ರ್ಯಾಂಡ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಹೌದಾ? ಯಾವ ಶರ್ಟ್ ಅನ್ನು ಹಾಕಿ ಗೂಚಿ ಬ್ರ್ಯಾಂಡಾ, ಹಾ, ಆ ಗೂಚಿಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರು ಆಯ್ಕೆ ಆಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಆಲಿಯಾ ಭಟ್ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್. ಹೌದು, ಏನು ITTFಗೆ ಯಾರು ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ಶರತ್ ಕಮಾಲ್. ಶರತ್ ಕಮಾಲ್ ಅವರು ಏನಾಗಿರ್ತಕ್ಕಂಥದ್ದು ಅಂದ್ರೆ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿರ್ತಕ್ಕಂತಹ, TT ಪ್ಲೇಯರ್ ಆಗಿರ್ತಕ್ಕಂತಹ ಶರತ್ ಕಮಾಲ್ ಅವರು ಏನು ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್ಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಏನಿರ್ತಕ್ಕಂಥದ್ದು, ರಾಜ್ಕುಮಾರ್ ರಾವ್. ರಾಜ್ಕುಮಾರ್ ರಾವ್ ಅವ್ರದ್ದು ಇತ್ತೀಚೆಗೆ ಒಂದು ಪಿಕ್ಚರ್ ಬಂದಿರ್ತಕ್ಕಂಥದ್ದು ಯಾವುದು ಅಂತಂದು ಹೇಳಿದ್ರೆ ಸ್ತ್ರೀ 2. ಹೌದಾ? ಸ್ತ್ರೀ 2 ಅಲ್ಲಿ ಬಂದಿರತಕ್ಕಂಥದ್ದು ರಾಜ್ಕುಮಾರ್ ರಾವ್ ಅವರು. ರಾಜ್ಕುಮಾರ್ ರಾವ್ ಅವರು ಯಾವುದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು ಅಂದ್ರೆ ಕ್ಯಾಶ್ ಫ್ರೀ ಪೇಮೆಂಟ್. ಮ್ಯಾಮ್ ಏನ್ರಿ ಹಂಗಂದ್ರೆ ಕ್ಯಾಶ್ ಫ್ರೀ ಪೇಮೆಂಟ್ ಅಂದ್ರೆ ಏನು? ಹೌದು, ಸೊ ಕ್ಯಾಶ್ ಫ್ರೀ ಪೇಮೆಂಟ್ ಅಂತಂದು ಹೇಳಂದ್ರೆ ಇದು ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಇದು ಒಂದು ಪೇಮೆಂಟ್ ಅಂಡ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಆಗಿರ್ತಕ್ಕಂಥದ್ದು. ಇಟ್ಸ್ ಅ ಪೇಮೆಂಟ್ ಅಂಡ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಸೊ ಇಲ್ಲಿ ಪೇಮೆಂಟ್ ಆಗ್ತಕ್ಕಂಥದ್ದು, ಅದ್ರ ಜೊತೆಗೆ ಏನನ್ನ ಒಂದು ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಅನ್ನು ಕೊಡ್ತಕ್ಕಂಥದ್ದು. ಇದು ಒಂದು ಪೇಮೆಂಟ್ ಗೇಟ್ ವೇ ಅಂತಂದು ಹೇಳಿ ಕರಿತಕ್ಕಂಥದ್ದು. ಇದು ಆಕ್ಚುಲಿ ಹೆಂಗೆ ವರ್ಕ್ ಮಾಡುತ್ತೆ ಕ್ಯಾಶ್ ಫ್ರೀ ಪೇಮೆಂಟ್ ಅಂತಂದು ಹೇಳಂದ್ರೆ, ನೀವು ನಮಗೆ ಆನ್ಲೈನ್ ಪೇಮೆಂಟ್ ಮಾಡ್ತೀರಿ ಗೊತ್ತದ? ಹೌದು, ಇದು ಪೇಮೆಂಟ್ ಕಲೆಕ್ಟ್ ಮಾಡ್ತಕ್ಕಂತಹ ವೆಬ್ಸೈಟ್ ಅಥವಾ ಆ್ಯಪ್ ಅಂತ ಹೇಳಿದ್ರು. ಜನರಲಿ ಏನು ಅಂತಂತ ಹೇಳಿದ್ರೆ ಪೇಮೆಂಟ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂತಹ ಆ್ಯಪ್ ಅಥವಾ ವೆಬ್ಸೈಟ್ ಅಂತ ಹೇಳಿ. ಪೇಮೆಂಟ್ ಕಲೆಕ್ಟಿವ್ ಆ್ಯಪ್ ಆರ್ ವೆಬ್ಸೈಟ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಕ್ಯಾಶ್ ಫ್ರೀ ಪೇಮೆಂಟ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಅರ್ಥ ಆಯ್ತಾ? ಎಸ್, ಇದು ಕ್ಯಾಶ್ ಅನ್ನ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು, ಕ್ಯಾಶ್ ಅನ್ನು ಸಹ ಸೆಂಡ್ ಮಾಡ್ತಕ್ಕಂಥದ್ದು ಕ್ಯಾಶ್ ಫ್ರೀ ಪೇಮೆಂಟ್. ಈ ಕ್ಯಾಶ್ ಫ್ರೀ ಪೇಮೆಂಟ್ಗೆ ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ರಾಜ್ಕುಮಾರ್ ರಾವ್ ಅವರಾಗಿರ್ತಕ್ಕಂಥದ್ದು. ಬಾಲಿವುಡ್ ಆಕ್ಟರ್ ಆಗಿರ್ತಕ್ಕಂತಹ ರಾಜ್ಕುಮಾರ್ ರಾವ್ ಬ್ರ್ಯಾಂಡ್ ಅಂಬಾಸಡರ್ ಫಾರ್ ಕ್ಯಾಶ್ ಫ್ರೀ ಪೇಮೆಂಟ್ ಅಂತ ಹೇಳಿ ಕರಿತಕ್ಕಂಥದ್ದು. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ಗೆ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ICC ಪುರುಷರ T20 ವರ್ಲ್ಡ್ ಕಪ್ಗೆ ಬ್ರ್ಯಾಂಡ್ ಅಂಬಾಸಡರ್ಸ್ಗಳು ಯಾರ್ಯಾರಾಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನಾ ಹೇಳೋ ಅವಶ್ಯಕತೆನೇ ಇಲ್ಲ ಅನ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ನೋಡಿದ ತಕ್ಷಣ ಫಟ್ ಅಂತಂದು ಹೇಳಿ ಗುರ್ತಿಡಿತಕ್ಕಂಥದ್ದು. ಏನನ್ನ ಗುರ್ತಿಡಿತಕ್ಕಂಥದ್ದು ಅಂತಂದು ಹೇಳಿದ್ರೆ ಯಾರ್ಯಾರು ಇದ್ದಾರೆ ಇಲ್ಲಿ, ಯಾರ್ಯಾರು ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಕಾಣಿಸ್ತಾ ಇದೆ ನಿಮಗೆ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ಇದ್ರೊಳಗ? ಯುವರಾಜ್ ಸಿಂಗ್ ಕಾಣಿಸ್ತಾ ಇದ್ದಾನೆ ಮ್ಯಾಮ್, ಶಾಹಿದ್ ಅಫ್ರಿದಿ ಕಾಣಿಸ್ತಾ ಇದ್ದಾನೆ ಮ್ಯಾಮ್. ಕಾಣಿಸ್ತಾ ಇದ್ದಾರಾ? ಎಸ್ ಮ್ಯಾಮ್, ಕಾಣಿಸ್ತಾ ಇದ್ದಾರೆ. ಹೌದು, ಸೊ ICC T20ಗೆ ಯಾರು ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಇಂಡಿಯನ್ ಕ್ರಿಕೆಟರ್ ಆಗಿರ್ತಕ್ಕಂತಹ ಯುವರಾಜ್ ಸಿಂಗ್, ಭಾರತೀಯ ಕ್ರಿಕೆಟ್ ಆಟಗಾರ ಆಗಿರ್ತಕ್ಕಂತಹ ಯುವರಾಜ್ ಸಿಂಗ್ ಏನಾಗಿರ್ತಕ್ಕಂಥದ್ದು ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಅದೇ ಜೊತೆಗೆ ಫಾರ್ಮರ್ ಪಾಕಿಸ್ತಾನಿ ಕ್ಯಾಪ್ಟನ್ ಆಗಿರ್ತಕ್ಕಂತಹ, ಪಾಕಿಸ್ತಾನಿ ಕ್ರಿಕೆಟ್ ಪ್ಲೇಯರ್ ಆಗಿರ್ತಕ್ಕಂತಹ ಶಾಹಿದ್ ಅಫ್ರಿದಿ ಅವರು ಸಹ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಇದರ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಪ್ಲೇಯರ್ ಆಗಿರ್ತಕ್ಕಂತಹ ಕ್ರಿಸ್ ಗೇಲ್ ಅವರು ಸಹ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಏನಂತ ಕರೀತಾರೆ ಕ್ರಿಸ್ ಗೇಲ್ ಅವರಿಗೆ? ಯೂನಿವರ್ಸ್ ಬಾಸ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಯೂನಿವರ್ಸ್ ಬಾಸ್ ಅಂತ ಕರೀತಕ್ಕಂತಹ ಕ್ರಿಸ್ ಗೇಲ್ ಅವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅಥ್ಲೆಟ್ ಆಗಿರ್ತಕ್ಕಂತಹ ಉಸೇನ್ ಬೋಲ್ಟ್ ಅವರು ಸಹ ಏನಾಗಿರ್ತಕ್ಕಂಥದ್ದು ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಉಸೇನ್ ಬೋಲ್ಟ್ ಅವರನ್ನ ಏನಂತ ಕರಿತೀವಿ ನಾವು? ಫಾಸ್ಟೆಸ್ಟ್ ಮ್ಯಾನ್ ಆನ್ ಅರ್ತ್ ಅಂತಂದ್ರೆ, ಭೂಮಿ ಮೇಲೆ ಅತಿ ಏನು ಅಂತಂದು ಹೇಳಿದ್ರೆ ಫಾಸ್ಟ್ ಆಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದು ಹೇಳಂದ್ರೆ ಯಾರನ್ನ ಕರೀತಕ್ಕಂಥದ್ದು? ಉಸೇನ್ ಬೋಲ್ಟ್ ಅವರನ್ನ ಕರೀತಕ್ಕಂಥದ್ದು. ಕ್ರಿಸ್ ಗೇಲ್ ಆಗಿರ್ಬೋದು, ಉಸೇನ್ ಬೋಲ್ಟ್ ಆಗಿರ್ಬೋದು, ಶಾಹಿದ್ ಅಫ್ರಿದಿ ಆಗಿರ್ಬೋದು, ಯುವರಾಜ್ ಸಿಂಗ್ ಆಗಿರ್ಬೋದು, ಈ 4 ಜನ ಏನಾಗಿರ್ತಕ್ಕಂಥದ್ದು ICC ಮೆನ್ಸ್ T20ಗೆ ರಾಯಭಾರಿಗಳಾಗಿರ್ತಕ್ಕಂಥದ್ದು, ಬ್ರ್ಯಾಂಡ್ ಅಂಬಾಸಡರ್ಗಳು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಕಾಣಿಸ್ತಾ ಇದೆಯಾ? ಏನ್ ಕಾಣಿಸ್ತಾ ಇದೆ ಅಂತಂತ ಹೇಳಿದ್ರೆ ಡಬ್ಲ್ಯೂ ಅಂತಕ್ಕಂಥದ್ದು ಒಂದು ಫ್ಯಾಷನ್ ಕಂಪನಿ ಆಗಿರ್ತಕ್ಕಂಥದ್ದು.
ಫ್ಯಾಷನ್ ಬ್ರ್ಯಾಂಡ್ ಕಂಪನಿ ಆಗಿರ್ತಕ್ಕಂಥದ್ದು. ಈ ಫ್ಯಾಷನ್ ಬ್ರ್ಯಾಂಡ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂದ್ರೆ ನಿಮ್ಮ ಭಾಬಿ ಆಗಿರ್ತಕ್ಕಂತಹ ಅನುಷ್ಕಾ ಶರ್ಮಾ ಭಾಬಿ ಅವರು, ಅಂದ್ರೆ ವಿರಾಟ್ ಕೊಹ್ಲಿ ಅವರ ಪತ್ನಿ ಆಗಿರ್ತಕ್ಕಂಥ ಅನುಷ್ಕಾ ಶರ್ಮಾ ಅವರು ಏನಾಗಿರ್ತಕ್ಕಂಥದ್ದು ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಡಬ್ಲ್ಯೂ ವುಮೆನ್ ಫ್ಯಾಷನ್ ಬ್ರ್ಯಾಂಡ್ ಆಗಿರ್ತಕ್ಕಂತಹ ಡಬ್ಲ್ಯೂಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಯಾರು ಕಾಣಿಸ್ತಾ ಇದ್ದಾರೆ? ರಣವೀರ್ ಸಿಂಗ್ ಕಾಣಿಸ್ತಾ ಇದ್ದಾರೆ ಮ್ಯಾಮ್. ಯಾರು ಕಾಣಿಸ್ತಾ ಇದ್ದಾರೆ ಮ್ಯಾಮ್ ಅಲ್ಲಿ ಅಂತ ಹೇಳಿದ್ರೆ ರಣವೀರ್ ಸಿಂಗ್ ಅವರು ಕಾಣಿಸ್ತಾ ಇದ್ದಾರೆ. ಎಸ್ ಮ್ಯಾಮ್, ಕಾಣಿಸ್ತಾ ಇದ್ದಾರೆ. ಹೌದು, ಯಾವ ಕಂಪ್ನಿಯಲ್ಲಿ ಕಾಣಿಸ್ತಾ ಇದ್ದಾರೆ? ಬೋಟ್ ಕಂಪನಿಗೆ ಏನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು ಯಾರು ಅಂದ್ರೆ ರಣವೀರ್ ಸಿಂಗ್ ಅವರು. ಅದರ ಜೊತೆಗೆ ಯಶಸ್ವಿನಿ ಜೈಸ್ವಾಲ್ ಅವರು ಆಗಿರ್ತಕ್ಕಂಥದ್ದು. ಯಶಸ್ವಿ ಜೈಸ್ವಾಲ್ ಅವರು ಸದ್ಯ ಕ್ರಿಕೆಟರ್ ಆಗಿರ್ತಕ್ಕಂಥದ್ದು. ಸದ್ಯ ಭಾರತೀಯ ಕ್ರಿಕೆಟ್ ಟೀಮ್ನ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡ್ತಕ್ಕಂಥ ಯಶಸ್ವಿ ಜೈಸ್ವಾಲ್ ಅವರು ಬೋಟ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಒಂದು ಬಾಲಿವುಡ್ ಆಕ್ಟರ್ ಆಗಿರ್ತಕ್ಕಂತಹ ರಣವೀರ್ ಸಿಂಗ್ ಅವರು ಸಹ ಏನಾಗಿರ್ತಕ್ಕಂಥದ್ದು ಅದರಲ್ಲಿ ಇನ್ವೆಸ್ಟರ್ ಇದ್ದಾರೆ ರಣವೀರ್ ಸಿಂಗ್ ಅವರು. ಹೌದು, ದೀಪಿಕಾ ಪಡ್ಕೋಣೆ ಅವರು ಇನ್ವೆಸ್ಟ್ಮೆಂಟ್ ಇದೆ, ಇವ್ರದ್ದು ಸಹ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥದ್ದು. ಎದಕ್ಕೆ ಅಂತಂದು ಹೇಳಿದ್ರೆ ಬೋಟ್ ಕಂಪನಿಗೆ. ಅದೇ ರೀತಿ ಬೋಟ್ ಕಂಪನಿಯ ಸಿಒ ಯಾರಾಗಿರ್ತಕ್ಕಂಥದ್ದು ಕ್ಯಾರೇನಿಬಿಡಿ, ಯಾರಾದ್ರೂ ಹೇಳ್ತೀರಾ? ಶಾರ್ಕ್ ಟ್ಯಾಂಕ್ ಅಲ್ಲಿ ಬರ್ತಕ್ಕಂತಹ ಅಮನ್ ಗುಪ್ತಾ ಗೊತ್ತಾಗ್ತಾ ಇದೆಯಾ? ನೋಡಿದೀವಿ, ಸುಮಾರು ಸಲ ನೋಡಿದೀವಿ ಅಮನ್ ಗುಪ್ತಾ ಏನಾಗಿರ್ತಕ್ಕಂಥದ್ದು ಸಿಇಒ ಆಫ್ ಬೋಟ್ ಕಂಪನಿ ಅಂತ ಹೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್ ಒನ್, ಯಾರು ಕಾಣಿಸ್ತಾ ಇದ್ದಾರೆ? ಪುನಃ ರಣವೀರ್ ಸಿಂಗ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಪೆಪ್ಸಿಕೋದ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಪೆಪ್ಸಿಕೋದ ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು? ರಣವೀರ್ ಸಿಂಗ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ ಏನಂತ ಹೇಳ್ತಕ್ಕಂಥದ್ದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಹೌದು. ಸೊ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸ್ಪೋರ್ಟ್ಸ್, ಆಟ ಮತ್ತು ಏನಾಗಿರ್ತಕ್ಕಂಥದ್ದು ಅಂದರೆ ಬಂದರು, ಹಡಗು ಮತ್ತು ಜಲಮಾರ್ಗದ ಒಂದು ಸಚಿವಾಲಯಕ್ಕೆ ಈ ಒಂದು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರ ಆಯ್ಕೆ ಆಗಿರ್ತಕ್ಕಂಥದ್ದು? ಮನು ಭಾಕರ್ ಅವರು ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಇದು ಸ್ಪೋರ್ಟ್ಸ್ ಆಗಿದೆ, ನಾಟ್ ಸ್ಪೋರ್ಟ್ಸ್, ಇಟ್ಸ್ ಅ ಪೋರ್ಟ್ ಅಂತಂದು ಹೇಳಿ ಆಗ್ಬೇಕು. ಹೌದಾ? ಸ್ಪೋರ್ಟ್ಸ್ ಅಲ್ಲ ಇದು, ನಾಟ್ ಸ್ಪೋರ್ಟ್ಸ್, ಇಟ್ಸ್ ಅ ಪೋರ್ಟ್, ಬಂದರು ಆಗಿರ್ಬೋದು, ಅದ್ರ ಜೊತೆಗೆ ಶಿಪ್ಪಿಂಗ್ ಆಗಿರ್ಬೋದು ಮತ್ತು ವಾಟರ್ವೇಸ್ ಕಂಪನಿಗೆ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಡಬಲ್ ಒಲಿಂಪಿಕ್ ಮೆಡಲ್ ವಿನ್ನರ್ ಆಗಿರ್ತಕ್ಕಂತಹ ಮನು ಭಾಕರ್ ಅವರನ್ನ ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲೊಂದು ನೆನ್ಪಿಟ್ಕೊಡ್ರಿ, ಮಿನಿಸ್ಟ್ರಿ ಆಫ್ ಏನಾಗಿರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ ಮಿನಿಸ್ಟ್ರಿ ಯಾರಾಗಿರ್ತಕ್ಕಂಥದ್ದು? ಎಕ್ಸಾಮ್ ಅಲ್ಲಿ ಬರ್ತದೆ. ಇದು ಯಾರಾಗಿರ್ತಕ್ಕಂಥದ್ದು? ಶ್ರೀ ಸೋನಾವಾಲ್ ಅವರು ಇದ್ರ ಮಿನಿಸ್ಟ್ರಿ ಆಗಿರ್ತಕ್ಕಂಥದ್ದು. ಇದ್ರ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು? ಮನು ಭಾಕರ್ ಅವರನ್ನ. ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಡಬಲ್ ಏನಾಗಿರ್ತಕ್ಕಂಥದ್ದು ಒಲಿಂಪಿಕ್ ಮೆಡಲ್ ಅನ್ನ ಪಡೆದಿರ್ತಕ್ಕಂತಹ ಮನು ಭಾಕರ್ ಅವರು. ನೆಕ್ಸ್ಟ್ ಒನ್, ಎಸ್ ಮ್ಯಾಮ್, ಕಾಣಿಸ್ತಾ ಇದೆ. ಇತ್ತೀಚೆಗೆ 2025ರಲ್ಲಿ ಫಸ್ಟ್ ಖೋಖೋ ವರ್ಲ್ಡ್ ಕಪ್ ನಡೆದಿರ್ತಕ್ಕಂಥದ್ದು ಎಲ್ಲಿ ನಡೀತು ಮ್ಯಾಮ್? ಭಾರತದಲ್ಲೇ ನಡೆದಿರ್ತಕ್ಕಂಥದ್ದು. ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗಿದೆ, ಆಲ್ರೆಡಿ ಆಗಿದೆ. ಇದು ಆಲ್ರೆಡಿ ಖೋಖೋ ಆಗಿರ್ತಕ್ಕಂಥದ್ದು 13 to 19 ಜನವರಿಯಲ್ಲಿ 2025 ಅಲ್ಲಿ ಫಸ್ಟ್ ಎಡಿಷನ್ ಆಗಿರ್ತಕ್ಕಂಥದ್ದು ಯಾವುದು? ವರ್ಲ್ಡ್ ಖೋಖೋ. ಇದ್ರದ ಏನಾಗಿರ್ತಕ್ಕಂಥದ್ದು ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸಲ್ಮಾನ್ ಖಾನ್ ಅವರಾಗಿರ್ತಕ್ಕಂಥದ್ದು. ಇದಕ್ಕೆ ಕೋ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರು ಆಯ್ಕೆ ಆಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಟೈಗರ್ ಶ್ರಾಫ್ ಅವರು. ಹೌದು, ಇದರ ವಿನ್ನರ್ ಯಾರು ಅಂತಂದ್ರೆ ಅಗೇನ್ ಇಂಡಿಯಾ. ಹೌದು, ವಿನ್ನರ್ ಯಾರಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಇಂಡಿಯಾ ವಿನ್ ಆಗಿರ್ತಕ್ಕಂಥದ್ದು. ಮೊದಲ ಬಾರಿಗೆ ಮೊದಲ ಆವೃತ್ತಿ ಭಾರತದಲ್ಲಿ ನಡೆದಿರ್ತಕ್ಕಂಥದ್ದು. ಇದರ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು? ಸಲ್ಮಾನ್ ಖಾನ್ ಅವರನ್ನ. ಇದರ ಕೋ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಟೈಗರ್ ಶ್ರಾಫ್ ಅವರು. ಆಯ್ತಾ? ನೆಕ್ಸ್ಟ್ ಒನ್, ಕಾಣಿಸ್ತಾ ಇದೆ. ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, NMDC, ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ಕಾರ್ಪೊರೇಷನ್.
ಖನಿಜ ಅಭಿವೃದ್ಧಿ ಕಾರ್ಪೊರೇಷನ್ಗೆ NMDCಗೆ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿಖತ್ ಝರೀನ್ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು ಬ್ರಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಏನು 2 ಟೈಮ್ ವರ್ಲ್ಡ್ ಚಾಂಪಿಯನ್ ಆಗಿರ್ತಕ್ಕಂತಹ, ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂತಹ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಬಾಕ್ಸಿಂಗ್ ಅಲ್ಲಿ 2 ಬಾರಿ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂತಹ ನಿಖತ್ ಝರೀನ್ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು ಅಂದ್ರೆ NMDCಯ ಬ್ರಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಎಸ್ ಮ್ಯಾಮ್. ನೆಕ್ಸ್ಟ್ ಕಾಣಿಸ್ತಾ ಇದೆ ಏರನ್ನ ಕರೀನಾ ಕಪೂರ್ ಅವರನ್ನ ಏನ್ ಮಾಡಿರ್ತಕ್ಕಂಥದ್ದು ಅಂತಂತ ಹೇಳಿದ್ರೆ ಯುನಿಸೆಫ್ ಏನಾಗಿರ್ತಕ್ಕಂಥದ್ದು ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ಗೆ ಯುನಿಸೆಫ್ಗೆ ನ್ಯಾಷನಲ್ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಕರೀನಾ ಕಪೂರ್ ಖಾನ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಬಾಲಿವುಡ್ ಆಕ್ಟ್ರೆಸ್ ಆಗಿರ್ತಕ್ಕಂತಹ, ಇತ್ತೀಚೆಗೆ ರೀಸೆಂಟ್ ಆಗಿ ಸೈಫ್ ಅಲಿ ಖಾನ್ ಬಗ್ಗೆ ಸುದ್ದಿಯಲ್ಲಿದ್ದಂತಹ, ಏನು ಇವರ ಪತಿ ಸುದ್ದಿಯಲ್ಲಿದ್ದಂಥವ್ರು, ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಎಸ್, ಅಗೇನ್ ಇಲ್ಲಿ ಕಾಣಿಸ್ತಾ ಇದೆ. ಹೌದು, ಫೇಮಸ್ ಡೈಲಾಗ್ OMG, ಓ ಮೈ ಗಾಡ್ ಅಲ್ಲಿ ಫೇಮಸ್ ಏನು ಒಂದು ಡೈಲಾಗ್ ಇದೆ, ರಖೋ ವಿಶ್ವಾಸ್ ತುಮ್ ಹೋ ಶಿವ್ ಕೆ ದಾಸ್. ಯಾರ್ದದು ಅಂತಂದು ಹೇಳಂದ್ರೆ ಪಂಕಜ್ ತ್ರಿಪಾಠಿ ಅವರ ಡೈಲಾಗ್ ಆಗಿರ್ತಕ್ಕಂಥದ್ದು. ರಖೋ ವಿಶ್ವಾಸ್ ತುಮ್ ಹೋ ಶಿವ್ ಕೆ ದಾಸ್. ಪಂಕಜ್ ತ್ರಿಪಾಠಿ ಅವರು ಏನಾಗಿರ್ತಕ್ಕಂಥದ್ದು ಅಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ನಡೀತಕ್ಕಂತಹ ರಂಗ ಮಹೋತ್ಸವ ಕಲರ್ ಫೆಸ್ಟಿವಲ್ ಏನಾಗಿರ್ತಕ್ಕಂಥದ್ದು ಬ್ರಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು ಪಂಕಜ್ ತ್ರಿಪಾಠಿ ಅವರು. ನೆಕ್ಸ್ಟ್ ಒನ್, ಪುನಃ ಪಂಕಜ್ ತ್ರಿಪಾಠಿ ಅವರೇ ಬರ್ತಕ್ಕಂಥದ್ದು. ಏನು ಈ ಪಂಕಜ್ ತ್ರಿಪಾಠಿ ಅವರು ಮಧ್ಯಪ್ರದೇಶದ ಟೂರಿಸಂ, ಮಧ್ಯಪ್ರದೇಶದ ಪ್ರವಾಸೋದ್ಯಮಕ್ಕೆ ಬ್ರಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಪಂಕಜ್ ತ್ರಿಪಾಠಿ ಅವರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಪುನಃ ಪಂಕಜ್ ತ್ರಿಪಾಠಿ ಅವರೇ ಬಂದಿರತಕ್ಕಂಥದ್ದು. ಏನಿದು ಅಂತಂತ ಹೇಳಿದ್ರೆ UPI ಸೆಕ್ಯೂರಿಟಿ ಬ್ರಾಂಡ್ ಅಂಬಾಸಡರ್. UPI ಸೆಕ್ಯೂರಿಟಿ ಬ್ರ್ಯಾಂಡ್ ಅಂಬಾಸಡರ್ ಅನ್ನಾಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಪಂಕಜ್ ತ್ರಿಪಾಠಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಏನು ಮ್ಯಾಮ್ ಇದು UPI ಸೆಕ್ಯೂರಿಟಿ ಅಂತಂತ ಹೇಳಂದ್ರೆ ಇದನ್ನ ಪ್ರಾರಂಭ ಏನ್ ಮಾಡ್ತಕ್ಕಂಥದ್ದು ಅಂದ್ರೆ UPI ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. UPI ಅಂತಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಇದಕ್ಕೆ ಸೆಕ್ಯೂರಿಟಿ. ಹೌದು, UPI ನಮಗೆ ಇನಿಷಿಯೇಟ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. UPI ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದು NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು. ಹೌದು, ಇವರ ಜೊತೆಗೆ ಸೇರಿ ಯಾರು ಅಂತಂದು ಹೇಳಂದ್ರೆ RBI, NPCI ಜೊತೆಗೆ RBI ನವರು ಸೇರಿ, ಭಾರತೀಯ ರಿಸರ್ವ್ ಬ್ಯಾಂಕ್ನವರು ಸೇರಿ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಫಾರ್ ಲೆಸ್ ಕ್ಯಾಶ್ ಅಂಡ್ ಮೋರ್ ಡಿಜಿಟಲ್ ಸೆಕ್ಯೂರಿಟಿ ಅಥವಾ ಡಿಜಿಟಲ್ ಸೊಸೈಟಿ. ಲೆಸ್ ಕ್ಯಾಶ್, ಕಡಿಮೆ ಕ್ಯಾಶ್ ಅನ್ನ ಜೊತೆಗೆ ಏನಾಗಿರ್ತಕ್ಕಂಥದ್ದು ಡಿಜಿಟಲ್ ಸೆಕ್ಯೂರಿಟಿ ಸಲುವಾಗಿ, ಡಿಜಿಟಲ್ ಸೊಸೈಟಿ ಸಲುವಾಗಿ, ಡಿಜಿಟಲೀಕರಣಗೊಂಡಂತಹ ಸಮಾಜದ ಸಲುವಾಗಿ ಏನ್ ಮಾಡಬೇಕು ಅಂತಂದು ಹೇಳಂದ್ರೆ ಈ ಒಂದು UPI ಸೆಕ್ಯೂರಿಟಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಯಾರು ಪ್ರಾರಂಭ ಮಾಡಿರ್ತಕ್ಕಂಥದ್ದು NPCI ಜೊತೆಗೆ ಯಾರು ಕೈಗೂಡಿಸಿರ್ತಕ್ಕಂಥದ್ದು ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ನವರು ಸೇರ್ಕೊಂಡು UPI ಸೆಕ್ಯೂರಿಟಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಪಂಕಜ್ ತ್ರಿಪಾಠಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಹೌದಾ? ಎಸ್ ಮ್ಯಾಮ್. ಅದ್ರ ಜೊತೆಗೆ ಏನಾಗಿರ್ತಕ್ಕಂಥದ್ದು ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಡರ್ ಫಾರ್ UNFCCC ಡಿಜಿಟಲ್. ಇದಕ್ಕೆ ಯಾರಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ UNFCCCಗೆ ಡಿಜಿಟಲ್ಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಶುಭ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಯಾರು ಶುಭ್ ಅಂತಂದು ಹೇಳಂದ್ರೆ ಪಂಜಾಬಿ ರ್ಯಾಪರ್ ಶುಭ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಏನು ಥೈಲ್ಯಾಂಡ್ ಟೂರಿಸಂಗೆ ಯಾರನ್ನ ಬ್ರಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸೋನು ಸೂದ್ ಅವರನ್ನ. ಸೋನು ಸೂದ್ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಬಾಲಿವುಡ್ ಆಕ್ಟರ್ ಆಗಿರ್ತಕ್ಕಂತಹ ಸೋನು ಸೂದ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದು ಎಲ್ಲರಿಗೂ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿರ್ಬೋದು, ಕಂಡಿರ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೀನಿ. ವರುಣ್ ಧವನ್ ಅವರು ಏನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಪೆಡಿಗ್ರಿಗೆ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ನಮ್ಮ ಒಂದು ಡಾಗ್ಸ್ಗಳಿಗೆ, ನಮ್ಮ ಒಂದು ಏನು ಅಂತಂತ ಹೇಳಂದ್ರೆ ಡಾಗ್ಸ್ಗಳಿಗೆ, ನಾಯಿಗಳಿಗೆ ಏನು ಮಾಡ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ನ್ಯೂಟ್ರಿಷನ್ ಕೇರ್ ಕೊಡ್ತಕ್ಕಂತಹ ಒಂದು ಫುಡ್, ಅದು ಪೆಡಿಗ್ರಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಈ ಪೆಡಿಗ್ರಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರು ಆಯ್ಕೆ ಆಗಿರ್ತಕ್ಕಂಥದ್ದು ಅಥವಾ ಯಾರು ವರ್ಕ್ ಮಾಡ್ತಕ್ಕಂಥದ್ದು ಅಂದ್ರೆ ವರುಣ್ ಧವನ್ ಅವರು ಕೆಲಸ ಮಾಡ್ತಕ್ಕಂಥದ್ದು ಫಾರ್ ಪೆಡಿಗ್ರಿ ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ವರುಣ್ ಧವನ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಅದೇ ರೀತಿ ಎಲ್ಲಿ ಕಾಣಿಸ್ತಕ್ಕಂಥದ್ದು ಯಾರು ದೀಪಿಕಾ ಪಡುಕೋಣೆ ಅವರು ಕಾಣಿಸ್ತಕ್ಕಂಥದ್ದು. ದೀಪಿಕಾ ಪಡುಕೋಣೆ ಏನಾಗಿರ್ತಕ್ಕಂಥದ್ದು ಅಂದ್ರೆ ಹುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಹುಂಡೈ ಕಂಪನಿಗೆ, ಹುಂಡೈ ಏನಾಗಿರ್ತಕ್ಕಂಥದ್ದು ಆಟೋಮೊಬೈಲ್ ಕಂಪನಿ ಆಗಿರ್ತಕ್ಕಂಥದ್ದು. ಅದರ ಒಂದು ಬ್ರ್ಯಾಂಡ್ ಅಂಬಾಸಡರ್ ಯಾರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ದೀಪಿಕಾ ಪಡುಕೋಣೆ ಅವರು. ಅದೇ ರೀತಿಯಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ಒಂದು ಟಿವಿ ಫೇಮಸ್ ಅಡ್ವರ್ಟೈಸ್ಮೆಂಟ್ ಏನು ಕುಡಿಯಿರಿ ಬಿಸ್ಲೇರಿ
ಕುಡಿಯಿರಿ ಬಿಸ್ಲೇರಿಗೆ ಬ್ರಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂದ್ರೆ ದೀಪಿಕಾ ಪಡುಕೋಣೆ ಅವರು. ನೆಕ್ಸ್ಟ್ ಒನ್ ಕಾಣಿಸ್ತಾ ಇದೆ ಇಲ್ಲಿ ಅಂತಂದು ಹೇಳಿ ಅನ್ಕೊಂಡಿದ್ದೀನಿ. ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಏನ್ ಮಾಡಿರ್ತಕ್ಕಂಥದ್ದು ಯೂತ್ ವೋಟರ್ ಅವೇರ್ನೆಸ್ ಕ್ಯಾಂಪನ್ ನಡೀತು. ಹೌದು, ಏನು ಜನರಿಗೆ ಏನು ವೋಟಿಂಗ್ ಅನ್ನ, ಈ ಮತದಾನದ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಕ್ಯಾಂಪೇನ್ ಹಿಡಿದಿರ್ತಕ್ಕಂಥದ್ದು. ಈ ಯೂತ್ ವೋಟರ್ಸ್ ಕ್ಯಾಂಪೇನ್ಗೆ ಏನಾಗಿರ್ತಕ್ಕಂಥದ್ದು ಅಂದ್ರೆ ಬ್ರಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಇಂಡಿಯನ್ ಕ್ರಿಕೆಟರ್ ಆಗಿರ್ತಕ್ಕಂತಹ ಸುರೇಶ್ ರೈನಾ ಅವರು ಆಗಿರ್ತಕ್ಕಂಥದ್ದು. ಏನು ಅಂದ್ರೆ ಜಮ್ಮು ಕಾಶ್ಮೀರದ ಯೂತ್ ವೋಟರ್ ಅವೇರ್ನೆಸ್ ಕ್ಯಾಂಪೇನ್ಗೆ ಬ್ರಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಅಂತಂದ ಹೇಳಿದ್ರೆ ಸುರೇಶ್ ರೈನಾ ಅವರು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ ಅಂತಂದು ಹೇಳಿದ್ರೆ ವಿಕಸಿತ್ ಭಾರತ್ ಅಭಿಯಾನ್. ಹೌದು, ವಿಕಸಿತ್ ಭಾರತ್ ಅಭಿಯಾನ್ ನಡೆದಿರ್ತಕ್ಕಂಥದ್ದು. ಏನಿದು ಮ್ಯಾಮ್ ವಿಕಸಿತ್ ಭಾರತ್ ಅಂತಂದು ಹೇಳಿದ್ರೆ ಈ ಇಂಡಿಯನ್ ಯೂತ್ಸ್ಗಳಿಗೆ, ಭಾರತೀಯ ಯುವಕರಿಗೆ ಏನ್ ಮಾಡ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಹೊಸ ಐಡಿಯಾ, ಹೊಸ ಡೆವಲಪ್ಮೆಂಟು, ಅದ್ರ ಜೊತೆಗೆ ಏನ್ ಮಾಡಿರ್ತಕ್ಕಂಥದ್ದು ರೈಟ್ ಟೈಮಲ್ಲಿ ರೈಟ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಯುವಕರನ್ನ ರೈಟ್ ಟೈಮಲ್ಲಿ ರೈಟ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಒಂದು ಅಭಿಯಾನ ವಿಕಸಿತ್ ಭಾರತ್ ಅಭಿಯಾನ್ ಅಂತ ಹೇಳಿ. ಈ ವಿಕಸಿತ್ ಭಾರತ್ ಅಭಿಯಾನಕ್ಕೆ ಬ್ರಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಂಗ್ರಾಮ್ ಸಿಂಗ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಹುಯ್ ಸಂಗ್ರಾಮ್ ಸಿಂಗ್ ಅಂತಂದು ಹೇಳಿದ್ರೆ ರಸ್ಲರು ಹೌದು, ಆಕ್ಟರು ಹೌದು. ಯಾರು? ಸಂಗ್ರಾಮ್ ಸಿಂಗ್ ಅವರು. ಹೌದು, ನೆಕ್ಸ್ಟ್ ಒನ್ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ. ಹೌದು, ನಾಡಾ ಅಂತ ಹೇಳಿ ಕರೀತಕ್ಕಂಥದ್ದು ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿಗೆ ಬ್ರಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಸುನೀಲ್ ಶೆಟ್ಟಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮ್ಯಾಮ್ ನಾಡಾ ಏನ್ ಕೆಲಸ ಮಾಡ್ತಕ್ಕಂಥದ್ದು ಅಂದ್ರೆ ಕ್ಲೀನ್ ಸ್ಪೋರ್ಟ್ಸ್ ಅನ್ನ, ಯಾವುದೇ ರೀತಿಯಾಗಿರ್ತಕ್ಕಂತಹ ಏನು ಡ್ರಗ್ಸ್ ಫ್ರೀ ಆಗಿರ್ತಕ್ಕಂತಹ ಒಂದು ಕ್ಲೀನ್ ಸ್ಪೋರ್ಟ್ಸ್ ಅನ್ನ ನಡೆಸ್ತಕ್ಕಂಥದ್ದು ಯಾವುದು ಅಂತಂದು ಹೇಳಿದ್ರೆ ನಾಡಾ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತ ಹೇಳಿ ಕರೀತಕ್ಕಂಥದ್ದು. ಅದಕ್ಕೆ ಬ್ರಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಬಾಲಿವುಡ್ ಆಕ್ಟರ್ ಆಗಿರ್ತಕ್ಕಂತಹ ಸುನೀಲ್ ಶೆಟ್ಟಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕಾರ್ತಿಕ್ ಆರ್ಯನ್ ಅವರು ಏನಾಗಿರ್ತಕ್ಕಂಥದ್ದು ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್, ಸೋನಿ ಕಂಪನಿಯ ಸ್ಪೋರ್ಟ್ಸ್ ನೆಟ್ವರ್ಕ್, ಇದಕ್ಕೆ ಯಾರನ್ನ ಬ್ರಾಂಡ್ ಅಂಬಾಸಡರ್ ಮಾಡಿರ್ತಕ್ಕಂಥದ್ದು ಕಾರ್ತಿಕ್ ಆರ್ಯನ್ ಅವರು. ಕಾರ್ತಿಕ್ ಆರ್ಯನ್ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ರೀಸೆಂಟ್ ಮೂವಿ ಬಂದಿರತಕ್ಕಂಥದ್ದು ಬುಲ್ಬುಲಯ್ಯ 2 or 3 ಐ ಡೋಂಟ್ ನೋ ಬಂದಿರತಕ್ಕಂಥದ್ದು. ಅದರ ಒಂದು ಹೀರೋ ಆಗಿ ಯಾರ ಆಯ್ಕೆ ಇದ್ದಿದ್ದು ಅಂತಂದ್ರೆ ಕಾರ್ತಿಕ್ ಆರ್ಯನ್ ಅವರು, ಬಾಲಿವುಡ್ ಆಕ್ಟರ್ ಆಗಿರ್ತಕ್ಕಂಥದ್ದು. ಅವರು ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ಗೆ ಏನಾಗಿರ್ತಕ್ಕಂಥದ್ದು ಬ್ರಾಂಡ್ ಅಂಬಾಸಡರ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್. ಹೌದು, ಪಿಕಲ್ ಬಾಲ್ ಹೆಂಗಿರುತ್ತೆ ಅಂದ್ರೆ ಜಸ್ಟ್ ಲೈಕ್ ಟೇಬಲ್ ಟೆನಿಸ್ ಇದ್ದಂಗೆ ಇರತಕ್ಕಂಥದ್ದು. ಆ ಒಂದು ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ಬ್ರಾಂಡ್ ಅಂಬಾಸಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಮಂದಿರಾ ಬೇಡಿ ಅವರನ್ನ. ಮಂದಿರಾ ಬೇಡಿ ಕಮೆಂಟೇಟರ್ ಆಗಿರ್ತಕ್ಕಂಥದ್ದು, ಆಕ್ಟರ್ ಆಗಿರ್ತಕ್ಕಂಥದ್ದು, ಜೊತೆಗೆ ಸೀರಿಯಲ್ ಆಕ್ಟರು ಸಹ ಹೌದು. ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಮತ್ತೆ ಪುನಃ ಮತ್ತೊಂದು ಹೊಸ ಕರೆಂಟ್ ಅಫೇರ್ಸ್ನೊಂದಿಗೆ ಬರೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್.